ನಾನು ಕಾಲೇಜು ವಿದ್ಯಾರ್ಥಿಗಳನ್ನು ಎರಡು ರೀತಿಯಲ್ಲಿ ವಿಭಾಗಿಸ್ತೇನೆ. ನೀವೆಲ್ಲ ಕಾಲೇಜು ವಿದ್ಯಾರ್ಥಿಗಳು, ನಿಮ್ಮನ್ನು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೇನೆ. ಒಂದು ಗುಂಪಿನ ವಿದ್ಯಾರ್ಥಿಗಳು ಭಾವಿಸ್ತಾರೆ ಕಾಲೇಜು ಅಂತಂದರೆ ಕಾಲ ಕಳೆಯುವ ಏಜು. ಅದನ್ನು ಮಾತಾಡು, ಇದನ್ನು ಮಾತಾಡು, ಆ ಖಾನ್, ಈ ಖಾನ್, ಆ ಖಾನ. ಇನ್ನೊಂದು ಗುಂಪಿನ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಕಾಲೇಜ್ ಅಂತಂದರೆ ದಿ ಏಜ್ ಅಟ್ ವಿಚ್ ಯು ಆರ್ ಸಪೋಸ್ ಟು ರೆಸ್ಪಾಂಡ್ ಟು ಎ ಕಾಲ್. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯು ಆರ್ ಆಲ್ ಇನ್ ದಿ ಏಜ್ ವೇರ್ ಯು ಆರ್ ಎಕ್ಸ್ಪೆಕ್ಟೆಡ್, ಯು ಆರ್ ಸಪೋಸ್ ಟು ರೆಸ್ಪಾಂಡ್ ಟು ಎ ಕಾಲ್. Continuously a call is getting emanated out from a very powerful source, from a very affectionate, immediately relevant source, greatly relevant source. Have you ever given your attention? Have you ever opened up your ears to that call? ಈ ಪ್ರಶ್ನೆ ಪ್ರತಿನಿತ್ಯ ಹಾಕ್ಕೊಳ್ಳಿ. ದೇರ್ ಇಸ್ ಎ ಕಾಲ್, ಹೌ ಆಮ್ ಐ ರೆಸ್ಪಾಂಡಿಂಗ್ ಟು ಇಟ್? ಪ್ರತಿನಿತ್ಯ ಈ ಪ್ರಶ್ನೆ ವಿದ್ಯಾರ್ಥಿಗಳು ಹಾಕ್ಕೊಳ್ಳಿ. ನೆನಪಿಟ್ಕೊಳ್ಳಿ, ಒಬ್ಬ ಎಜುಕೇಟೆಡ್ ಮ್ಯಾನ್ ಒಬ್ಬ ಅನ್ಎಜುಕೇಟೆಡ್ ಮ್ಯಾನ್ಗಿರೋ ಬಹಳಷ್ಟು ಮೇಜರ್ ವ್ಯತ್ಯಾಸಗಳು, ಡಿಫರೆನ್ಸ್ಗಳಲ್ಲಿ ಒಂದು ಯಾವುದು ಅಂದರೆ, ಅನ್ ಎಜುಕೇಟೆಡ್ ಮ್ಯಾನ್ ವಿಲ್ ಆಲ್ಮೋಸ್ಟ್ ಎವ್ರಿ ಡೇ ಗೋ ಇನ್ ಟು ಸಮ್ ಸಾರ್ಟ್ ಆಫ್ ಅನ್ ಇಂಟ್ರಾಸ್ಪೆಕ್ಷನ್. ನಾನು ಹೇಗೆ ಬದುಕ್ತಾ ಇದ್ದೀನಿ? ತೈತ್ರೇಯ ಉಪನಿಷತ್ತಿನಲ್ಲಿ ಪ್ರಪಂಚದ ಮೊದಲ ಕಾನ್ವೊಕೇಶನ್ ಅಡ್ರೆಸ್ ಬರುತ್ತೆ. ಇದೆಲ್ಲ ಪಾಪ ನಿಮಗೆ ಗೊತ್ತೇ ಇಲ್ಲ. ಮೊದಲನೇ ಯೂನಿವರ್ಸಿಟಿ ಹುಟ್ಟಿರೋದು ಯುರೋಪ್ನಲ್ಲಿ. ನೀವು ಅಂದ್ಕೊಳ್ತೀರಿ ಯುರೋಪಿನಲ್ಲಿ ಫಸ್ಟ್ ಯೂನಿವರ್ಸಿಟಿ ಹುಟ್ಟಿದ್ದು 13th ಸೆಂಚುರಿನಲ್ಲಿ. ತಕ್ಷಶಿಲಾ ಯೂನಿವರ್ಸಿಟಿನಲ್ಲಿ ಪಾಣಿನಿ, ಎ ಗ್ರೇಟ್ ಗ್ರಾಮೇರಿಯನ್, ಪ್ರೊಫೆಸರ್ ಆಫ್ ಲಿಂಗ್ವಿಸ್ಟಿಕ್ಸ್ ಏನೋ ಇದ್ದವನು, ಪಾಣಿನಿ ತಕ್ಷಶಿಲಾ ಯೂನಿವರ್ಸಿಟಿಯಲ್ಲಿ ಇದ್ದಿದ್ದು 14th ಸೆಂಚುರಿ BC-ನಲ್ಲಿ. ತಿಳ್ಕೊಳ್ಳಿ ಇದನ್ನೆಲ್ಲ. ವಾಟ್ ಈಸ್ ದಿ ಸಾರ್ಟ್ ಆಫ್ ದಿ ಬ್ಲಡ್ ದಟ್ ಈಸ್ ಕೋರ್ಸಿಂಗ್ ಥ್ರೂ ಮೈ ವೈನ್ಸ್ ಆ್ಯಂಡ್ ಆರ್ಟರೀಸ್? ಇದೆಲ್ಲ ತಿಳ್ಕೊಳ್ಳಿ. ವಾಟ್ ಈಸ್ ದಿ ಸಾರ್ಟ್ ಆಫ್ ದಿ ಬ್ಲಡ್ ದಟ್ ಈಸ್ ದೇರ್ ಫ್ಲೋಯಿಂಗ್ ಇನ್ ಮೈ ಬಾಡಿ? ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಬ್ಲಡ್, ಇಟ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಬ್ಲಡ್. ಮೈ ಬ್ಲಡ್ ಈಸ್ ನಾಟ್ ಆರ್ಡಿನರಿ. ಐ ಬಿಲಾಂಗ್ ಟು ನೋ ಮೀನ್ ಕಂಟ್ರಿ. ಐ ಹ್ಯಾವ್ ಎ ವಂಡರ್ಫುಲ್ ಬ್ಯಾಕ್ಗ್ರೌಂಡ್. ಈ ಎಜುಕೇಷನ್ ಇವತ್ತು ನಿಮಗೆಲ್ಲ ಆಗಬೇಕು. ನಿಮ್ಮ ಬೇರೆಯೇ, ನಿಮ್ಮ ಇಮೇಜ್ ನಿಮ್ಮ ಬಗ್ಗೆ ಇರೋದು ಬೇರೆಯೇ, ಇಂಡಿಯಾ ಬಗ್ಗೆ ಇರೋ ಇಮೇಜೇ ಬೇರೆ. ಎಲ್ಲ ಡಿಸ್ಟಾರ್ಟೆಡ್. ಇದನ್ನೆಲ್ಲ ತಿಳ್ಕೊಂಡ್ರೆ ವಾಟ್ ವಿಲ್ ಬಿ ದಿ ರಿಸಲ್ಟ್? ವಿವೇಕಾನಂದ ಹೇಳ್ತಾರೆ, ಐ ಆಮ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೆನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ ಆ್ಯಂಡ್ ಐ ಟ್ರೇಸ್ ಮೈ ಪ್ರೈಡ್ ಟು ಮೈ ಆನ್ಸೆಸ್ಟ್ರಿ. ನನ್ನ ಆನ್ಸೆಸ್ಟರ್ಸು ಸಾಮಾನ್ಯರಾಗಿರಲಿಲ್ಲ. ಅವರ ಮುಂದೆ ಈ ಪ್ರಪಂಚದ ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ಜನ ಲೆಕ್ಕಕ್ಕಿಲ್ಲ. ಇದನ್ನು ಹೇಳ್ತಾ ಇರೋರು ವಿವೇಕಾನಂದರು. ಅವರು ತಮ್ಮ ಹಳ್ಳಿನಲ್ಲೋ ತಮ್ಮ ಓಣಿನಲ್ಲೋ ಕೂತ್ಕೊಂಡವರಲ್ಲ. ಅಮೆರಿಕ, ಇಂಗ್ಲೆಂಡ್ಗಳಲ್ಲಿ ಅಲ್ಲೆಲ್ಲ ಯೂನಿವರ್ಸಿಟಿ, ಹಾರ್ವರ್ಡ್ನಲ್ಲಿ, ಮತ್ತೊಂದು ಎಲ್ಲ ಪ್ರಪಂಚದ ಲೀಡಿಂಗ್ ಯೂನಿವರ್ಸಿಟೀಸ್ನಲ್ಲಿ ಆವತ್ತಿನ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ವಿಲಿಯಂ ಜೇಮ್ಸ್, ಅಮೆರಿಕನ್ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಜೋಶಿಯಾ ರಾಯ್ಸ್, ಆವತ್ತಿನ ರಿಚೆಸ್ಟ್ ಮ್ಯಾನ್ ಇನ್ ದಿ ವರ್ಲ್ಡ್ ಜಾನ್ ಡಿ ರಾಕ್ಫೆಲ್ಲರ್, ಅಮೆರಿಕದ ಸುಪ್ರಸಿದ್ಧ ಸಿನಿಮಾ ನಟಿ ಎಮ್ಮಾ ಕಾಲ್ವೆ, ಸಾರಾ ಬರ್ನಾರ್ಡ್, ಅಪೇರಾ ಸಿಂಗರ್, ಇಂಥ ಲೀಡಿಂಗ್ ವೆಸ್ಟರ್ನ್ ಕ್ರೀಮ್, ಸೋಷಿಯಲ್ ಕ್ರೀಮ್ನ ವಿವೇಕಾನಂದರು ತಮ್ಮ ಕಡೆಗೆ ಎಳ್ಕೊಂಡು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡವರು. ನಿಕೋಲಾ ಟೆಸ್ಲಾ, ಈ ಟ್ಯೂಬ್ಲೈಟ್ ಕಂಡು ಹಿಡಿದ ವಿದ್ಯಾರ್ಥಿ ಟೆಸ್ಲಾ, ಫೇಮಸ್ ಟೆಸ್ಲಾ. ಹಿರಮ್ ಮ್ಯಾಕ್ಸಿಮ್, ಮೆಷಿನ್ ಗನ್ ಕಂಡು ಹಿಡಿದಂಥ ವಿಜ್ಞಾನಿ. ಇವರೆಲ್ಲ ಸ್ವಾಮಿ ವಿವೇಕಾನಂದರನ್ನು ಮಾತಾಡಿಸಿದರೆ ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತಾ ಇದ್ದವರು. ಯಾಕೆ? ಅವರ ವ್ಯಕ್ತಿತ್ವ ಹಾಗೆ. ಅಮೆರಿಕನ್ ಎಡಿಟೋರಿಯಲ್ಸ್ ಬರೆಯುತ್ತೆ, ವಾಟ್ ಪರ್ಸನಾಲಿಟಿ, ವಾಟ್ ಮ್ಯಾಗ್ನೆಟಿಸಮ್, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಕಮಾಂಡ್. ನೋ ಒನ್ ವುಡ್ ಎವರ್ ಡೇರ್ ಅಪ್ರೋಚ್ ಹಿಮ್ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್. ಮುಂದೆ ನೋಬೆಲ್ ವಿಜೇತ ರೊಮೈ ರೋಲಾ ವಿವೇಕಾನಂದರ ಬಗ್ಗೆ ಬಯೋಗ್ರಫಿ ಬರೀತಾ ಹೇಳ್ತಾನೆ, ದಿ ಗ್ರೇಟೆಸ್ಟ್ ಫೀಚರ್ ಅಬೌಟ್ ವಿವೇಕಾನಂದ ವಾಸ್ ಹಿಸ್ ಕಿಂಗ್ಲಿನೆಸ್.
It was impossible for anyone to imagine him in the second place. This Vivekananda ascribes all his greatness to his ancestry. Okay? My blood is like that. ಭಾರತೀಯರೇ, ನಿಮ್ಮ ಬ್ಲಡ್ ಯಾವುದು ಅಂತ ತಿಳ್ಕೊಳ್ಬೇಕಾದ ಇವತ್ತು ನೀವು ಕಲಿಬೇಕಾದ ಮೊದಲನೇ ಪಾಠ. ಯಾವುದೋ ಜುಜುಬಿ ಥಿಯರಿ ಆಫ್ ರಿಲೇಟಿವಿಟಿ, ಜುಜುಬಿ ಅಂಡರ್ಲೈನ್ ಮಾಡಿ ಅದನ್ನು 3 ಸಲ. ಬಿಕಾಸ್ ರಿಲೇಟಿವಿಟಿ ಈಸ್ ಅ ರಾಂಗ್ ಕಾನ್ಸೆಪ್ಟ್. ಯಾವುದೋ ಜುಜುಬಿ ಕ್ವಾಂಟಮ್ ಫಿಸಿಕ್ಸ್, ಜುಜುಬಿ 5 ಸಲ ಅಂಡರ್ಲೈನ್ ಮಾಡಿ. ಕ್ವಾಂಟಮ್ ಫಿಸಿಕ್ಸ್ ಇಸ್ ಅನ್ ಇನ್ಕಂಪ್ಲೀಟ್ ಸೈನ್ಸ್. ಇದನ್ನೇ ಬಹಳ ದೊಡ್ಡದು, ಹಾ ಹಾ ಹೂ ಹೂ ಹೇ ಹೇ ಹೋ ಹೋ ಹೋ. ಏನ್ರಿ ನಿಮ್ಮ ಎಜುಕೇಷನ್ನು? ಇದು ಎಜುಕೇಷನ್, ಇದು ಹಿಸ್ಟ್ರಿನ, ಇದು ನಿಮ್ಮ ಬ್ಯಾಕ್ಗ್ರೌಂಡ. ರಿಮೆಂಬರ್, ದಿ ಫಸ್ಟ್ ಆ್ಯಂಡ್ ದಿ ಫಾರ್ಮೋಸ್ಟ್ ಥಿಂಗ್ ಎ ಬಾಯ್ ಆರ್ ಎ ಗರ್ಲ್ ಶುಡ್ ಲರ್ನ್ ಈಸ್ ವಾಟ್ ಈಸ್ ಮೈ ಬ್ಯಾಕ್ಗ್ರೌಂಡ್, ವಾಟ್ ಆರ್ ಮೈ ಕೇಪಬಿಲಿಟೀಸ್, ವಾಟ್ ಆಮ್ ಐ ಫಿಟ್ ಫಾರ್. You never know, no Indian knows what is he fit for. He is a born teacher for the mankind. By birth, his very blood, by design, he is a teacher for the whole mankind in every faculty, including science, including physics, including biology. ಇದರ ಗಂಧ ಗಾಳಿ ಏನಾದರೂ ನಿಮಗೆ ಗೊತ್ತಿದೆಯಾ? ಆ ಕಡೆ ಶಿಕ್ಷಣ ಮಂತ್ರಿ, ಅನರ್ಹ ಶಿಕ್ಷಣ ಮಂತ್ರಿ. ಈ ಕಡೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಅನರ್ಹ ಪ್ರಿನ್ಸಿಪಲ್ ಸೆಕ್ರೆಟರಿ. ಎಲ್ಲ ಅವಿವೇಕಿಗಳು, ಅನರ್ಹರು, ಅಸಮರ್ಥರ ಕೈಯಲ್ಲಿ ಶಿಕ್ಷಣ ಇಲಾಖೆ ನಿಂತು, ಆ ಶಿಕ್ಷಣ ಇಲಾಖೆ ಜೀವವಿಲ್ಲದ ಒಂದು ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಒಂದು ದೊಡ್ಡ ಗುಂಪು ಪಾಪ. ಅದರ ಅಡಿಯಲ್ಲಿ ನೀವೆಲ್ಲ ಓದ್ತಾ ಇದ್ದೀರಿ. ನಿಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಬಟ್ ಹಿಯರ್ ಈಸ್ ಒನ್ ವಿವೇಕಾನಂದ ಹೂ ಹ್ಯಾಸ್ ಗಿವನ್ ಎ ಮೆಸೇಜ್ ಟು ಹೋಲ್ ಯಂಗರ್ ಜನರೇಷನ್ ಆಫ್ ಇಂಡಿಯಾ ವೈಲ್ ಹಿ ಸೆಡ್, ನನಗೂ ನಿಮಗೂ ಏನೂ ವ್ಯತ್ಯಾಸವಿಲ್ಲ ಭಾರತೀಯ ಯುವಕರೇ. ಯಾಕೆ? ನನ್ನ ರಕ್ತ ನಿಮ್ಮ ರಕ್ತ ಒಂದೇ, ನಾವು ಪೂಜೆ ಮಾಡಿದ ದೇವರು ಒಂದೇ, ನಾವು ನಡೆದಾಡುವ ಭೂಮಿ ಒಂದೇ, ನಾವು ಕುಡಿಯೋ ನೀರು ಒಂದೇ. ನನ್ನ ತಾಯಿ ಪೂಜೆ ಮಾಡಿದ್ದು, ನಿಮ್ಮ ತಾಯಿ ಪೂಜೆ ಮಾಡಿದ ದೇವರು ಒಂದೇ. 3.5 ವರ್ಷದಲ್ಲಿ ಕೈನಲ್ಲಿ ಬಿಡಿಗಾಸಿಲ್ಲದೆ, ಜೇಬಿನಲ್ಲಿ ಬಿಡಿಗಾಸಿಲ್ಲದೆ ಪೂರ್ತಿ ವೆಸ್ಟರ್ನ್ ವರ್ಲ್ಡನ್ನು, ಅರ್ಧ ಪ್ರಪಂಚವನ್ನು ಅಲುಗಾಡಿಸಿ ಬಂದೆ. ನಾನು ಅಲುಗಾಡಿಸಿ ಬಂದೆ. ಇವತ್ತು ವೈಟ್ ಹೌಸಲ್ಲಿ ನೋಡಿ, 25 ಫೋಟೋಗಳಿದೆ, 30 ಫೋಟೋಗಳಿದೆ. ಪೀಪಲ್ ದಟ್ ಬಿಲ್ಟ್ ಅಪ್ ಅಮೆರಿಕಾ, ದಟ್ ಇನ್ಫ್ಲೂಯೆನ್ಸ್ಡ್ ಅಮೆರಿಕಾ. 30 ಫೋಟೋಗಳಿದೆ. 20th ಫೋಟೋ ಈಸ್ ಆಫ್ ವಿವೇಕಾನಂದ. ಆದರೆ ಆ ಬ್ಲಡ್ಡೇ ನಮ್ಮಲ್ಲೂ ಇರೋದು. ನಿಮ್ಮ ಬ್ಲಡ್ಡು ಅದೇ, ನಿಮ್ಮ ಬ್ಲಡ್ಡು ಇದೆ. ಹಾರ್ವರ್ಡಲ್ಲಿ ಸ್ಟೂಡೆಂಟ್ ಆಗಿಬಿಟ್ರೆ ನಿಮ್ಮ ಎದುರುಗಡೆ ಮನೆಯವ್ರು ಮಾತನಾಡ್ಸೋಕ್ಕಾಗಲ್ಲ. ನೀವೇನಾದರೂ ಅಮೆರಿಕ ಹೋದರೆ ಅಥವಾ ಹಾರ್ವರ್ಡಲ್ಲಿ ನೀವು ಸ್ಟೂಡೆಂಟ್ ಆಗಿಬಿಟ್ರೆ ನಿಮ್ಮ ಎದುರುಗಡೆ ಮನೆಯವ್ರು ಮಾತನಾಡ್ಸೋಕ್ಕಾಗಲ್ಲ. ಬಟ್ ಈಸ್ ಇಟ್ ದಟ್ ಇಂಡಿಯನ್ ಬ್ರೈನ್ ಈಸ್ ಮೇಡ್ ಫಾರ್? ಈಸ್ ಇಟ್ ದಟ್ ಇಂಡಿಯನ್ ಇಂಟೆಲೆಕ್ಚುಯಲ್ ಸೆಟಪ್, ಇಂಟೆಲೆಕ್ಚುಯಲ್ ಕೇಪಬಿಲಿಟೀಸ್ ಆರ್ ಲಿಮಿಟೆಡ್ ಟು? ಅಗೈನ್ ಯಾರ ಬ್ಲಡ್ಡು ನಮ್ಮ ಬ್ಲಡ್ಡು ಒಂದು. ಅದೇ ವಿವೇಕಾನಂದರ ಬಗ್ಗೆ ಅಮೆರಿಕನ್ ಪ್ರೊಫೆಸರ್ಸ್ ಏನು ನೋಡಿದ್ರು, ಏನು ಹೇಳಿದ್ರು ಅವ್ರ ಬಗ್ಗೆ? ಹಾರ್ವರ್ಡ್ ಪ್ರೊಫೆಸರ್ ಅವ್ರ ಬಗ್ಗೆ ಮಾತಾಡ್ತಾ ಒಂದು 15 ದಿನ ಕೂಡ ಮಾತನಾಡಿಬಿಟ್ಟು, ಸ್ವಾಮೀಜಿ ನೀವು ಪಾರ್ಲಿಮೆಂಟ್ ಆಫ್ ರಿಲಿಜನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಏನು ಜ್ಞಾನ ನಿಮ್ಮದು? ಕೊಲಂಬಸ್ ನಮ್ಮ ದೇಶ ಕಂಡು ಹಿಡಿದ ಮೇಲೆ ಯಾರೂ ಇಂಥವ್ರು ಬಂದಿರಲಿಲ್ಲ ನಮ್ಮ ದೇಶಕ್ಕೆ, ನೀವು ಬಂದಿದ್ದೀರಿ. ಹೋಲ್ ಅಮೆರಿಕಾ ಶುಡ್ ನೋ. ಕೇವಲ ಅವರೊಬ್ಬರಲ್ಲ ಹೇಳಿದ್ದು. ಡೆಟ್ರಾಯ್ಟ್ ನಗರದಲ್ಲಿ ಮಿಸಸ್ ಬ್ಯಾಗ್ಲೆ, ಡೆಟ್ರಾಯ್ಟ್ನ ಗವರ್ನರ್ನ ಹೆಂಡತಿ ಕೂಡ ಹೇಳ್ತಾಳೆ, ಐ ವಾಂಟ್ ಎವ್ರಿ ಅಮೆರಿಕನ್ ಟು ನೋ ವಿವೇಕಾನಂದ ಅಂಡ್ ಲಿಸನ್ ಟು ವಿವೇಕಾನಂದ. He never antagonizes anyone, but lifts people from where they are to the highest position that a man can aspire for. World teacher. ಆದರೆ ಅದೇ ರಕ್ತ ಇರ್ತಕ್ಕಂಥ ನಾವು, ಯು ಶುಡ್ ಹ್ಯಾವ್ ದಿ ಪ್ರೈಡ್, ಯು ಶುಡ್ ಹ್ಯಾವ್ ದಿ ಆಸ್ಪಿರೇಷನ್ ಟು ಗೋ ಟು ಅಮೆರಿಕಾ ಟು ವರ್ಕ್ ಆಸ್ ಎ ಟೀಚರ್ ದೇರ್ ಅಂಡ್ ನಾಟ್ ಆಸ್ ಎ ಸ್ಟೂಡೆಂಟ್. Because that is your innate ability. You are meant, you are born for that. Your genes are for that. ಸ್ವಾಮೀಜಿ ನೋಡಿದ ಹಾರ್ವರ್ಡ್ ಪ್ರೊಫೆಸರ್, ನೀವು ಪಾರ್ಲಿಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ದಿ ಹೋಲ್ ಅಮೆರಿಕಾ ಶುಡ್ ನೋ ಅಂತಂದಾಗ ವಿವೇಕಾನಂದ ಹೇಳ್ತಾರೆ, ಇಟ್ ಈಸ್ ದಿ ಪರ್ಪಸ್, ವೆರಿ ಪರ್ಪಸ್ ಫಾರ್ ವಿಚ್ ಐ ಹ್ಯಾವ್ ಕಮ್ ಆಲ್ ದಿ ವೇ ಫ್ರಮ್ ಇಂಡಿಯಾ, ಬಟ್ ಐ ಆಮ್ ಡಿನೈಡ್ ಎ ಚಾನ್ಸ್ ಫಾರ್ ದಿ ರೀಸನ್ ಐ ಹ್ಯಾವಂಟ್ ಬ್ರಾಟ್ ದಿ ಕ್ರಿಡೆನ್ಷಿಯಲ್, ದಿ ಅಫಿಷಿಯಲ್ corroboration that this particular gentleman is a bona fide representative of our religion. No Indian religious leader, social leader has given that bona fide certificate, credential.
ನಾನು ಕ್ರೆಡೆನ್ಷಿಯಲ್ ತಂದಿಲ್ಲ, ಪಾರ್ಲಿಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಿನಗೆ ಅವಕಾಶ ಇಲ್ಲ ಅಂತ ನಿಮ್ಮ ಆರ್ಗನೈಸಿಂಗ್ ಕಮಿಟಿ ಹೇಳ್ತಾ ಇದ್ದಾರೆ ಅಂತಂದಾಗ ಹಾರ್ವರ್ಡ್ ಪ್ರೊಫೆಸರ್ ಹೇಳ್ತಾನೆ, ಅಯ್ಯೋ ನಿಮಗೆ ಕ್ರೆಡೆನ್ಷಿಯಲ್ ಕೇಳಿದ್ರ, ಆಸ್ಕಿಂಗ್ ಯು ಫಾರ್ ಎ ಕ್ರೆಡೆನ್ಷಿಯಲ್ ಈಸ್ ಸಮಥಿಂಗ್ ಲೈಕ್ ಆಸ್ಕಿಂಗ್ ದಿ ಸನ್ ಟು ಶೋ ಹಿಸ್ ರೈಟ್ ಟು ಶೈನ್. ಡಸಂಟ್ ಮ್ಯಾಟರ್. ಅರ್ಥವಾಗ್ತಾ ಇದೆ ನಿಮಗೆಲ್ಲ? ಆವಾಗ ಪ್ರೊಫೆಸರ್ ಹೇಳ್ತಾನೆ, ನಾನೇ ಒಂದು ಕ್ರೆಡೆನ್ಷಿಯಲ್ ಕೊಡ್ತೀನಿ, ಏನು ಯೋಚನೆ ಮಾಡಬೇಡಿ. ಅವರೊಂದು ಲೆಟರ್ ಆಫ್ ಇಂಟ್ರೊಡಕ್ಷನ್ ಕೊಡ್ತಾನೆ. ಪ್ರೊಫೆಸರ್, ಹಾರ್ವರ್ಡ್ ಪ್ರೊಫೆಸರ್ ವಿವೇಕಾನಂದರಿಗೆ ಒಂದು ಲೆಟರ್ ಆಫ್ ಇಂಟ್ರೊಡಕ್ಷನ್ ಕೊಡ್ತಾನೆ. ಅಲ್ಲಿ ಬರೀತಾನೆ, ಹಿಯರ್ ಈಸ್ ಎ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಏನು ಬರೆದಿದ್ದಾನೆ? ಹಿಯರ್ ಈಸ್ ಎ ಮಾಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಅಮೇರಿಕದ ಎಲ್ಲ ಯೂನಿವರ್ಸಿಟಿಗಳನ್ನು ಆಲ್ ಪ್ರೊಫೆಸರ್ಸ್ ಅಂದರೂ ಒಂದೇ, ಆಲ್ ಯೂನಿವರ್ಸಿಟೀಸ್ ಅಂದರೂ ಒಂದೇ. ಅಮೇರಿಕದ ಎಲ್ಲ ಯೂನಿವರ್ಸಿಟಿಗಳು ಒಟ್ಟಿಗೆ ಹಾಕಿದರೆ ದಿಸ್ ಪರ್ಟಿಕ್ಯುಲರ್ ಜೆಂಟಲ್ಮನ್ ಹಿ ವಿಲ್ ಓವರ್ ವೈ ದಿ ಇಂಟೆಲೆಕ್ಚುಯಲ್ ಪಾಸಿಬಿಲಿಟೀಸ್ ಆಫ್ ಆಲ್ ದಿ ಯೂನಿವರ್ಸಿಟೀಸ್ ಆಫ್ ಅಮೇರಿಕಾ ಪುಟ್ ಟುಗೆದರ್. ನಿನ್ನ ರಕ್ತವೂ ಅದೇ, ಭಾರತೀಯ ಯುವಕನೇ, ಭಾರತೀಯ ಯುವತಿಯೇ, ನಿನ್ನ ರಕ್ತವೂ ಅದೇ. ಆದರೆ ನಿನಗದು ಗೊತ್ತಿಲ್ಲ ಇರೋದ್ರಿಂದ ನೀನು ಯಂಗ್ ಆಗಿಲ್ಲ, ನೀನು ಹೆಂಗೋ ಇದೆಯಾ. ಭಾರತೀಯ ಯಂಗ್ ಹೇಗಿರಬೇಕಿತ್ತು ಅದು ಇದು ಗೊತ್ತೇ ಇಲ್ಲ. ಹೌ ಗ್ಲೋರಿಯಸ್ ಐ ಆಮ್, ವಿಚ್ ಕಂಟ್ರಿ ಕ್ಯಾನ್ ಕ್ಲೈಮ್ ದಿ ಸಾರ್ಟ್ ಆಫ್ ದಿ ಪ್ರಿವಿಲೇಜ್ ದಟ್ ಐ ಪೊಸೆಸ್ ಬೈ ಬರ್ತ್. ನನಗೆ ಕೊಟ್ಟ ಸೌಭಾಗ್ಯ ದೇವರು ಯಾರಿಗೆ ಕೊಟ್ಟಿದ್ದಾನೆ? ನನ್ನ ಬ್ಲಡ್, ಮೈ ಇಂಟೆಲೆಕ್ಚುಯಲ್ ಪಾಸಿಬಿಲಿಟೀಸ್, ಮೈ ಇಂಟೆಲೆಕ್ಚುಯಲ್ ಪ್ರೋವೆಸ್ ಯಾರಿಗಿದೆ ಈ ಪ್ರಪಂಚದಲ್ಲಿ? ಗೋ ಟು ಎನಿ ಸ್ಕೂಲ್ ಇನ್ ಅಮೇರಿಕಾ. ಇವತ್ತು ಹೋಗಿ ನೀವು ಅಮೇರಿಕಾಗೆ ಯಾವುದೇ ಸ್ಕೂಲಿಗೆ ಹೋಗಿ, ಔಟ್ ಆಫ್ 10 ಟಾಪರ್ಸ್ ಆಲ್ಮೋಸ್ಟ್ 8 more than 7 ಟಾಪರ್ಸ್ ಆರ್ ಇಂಡಿಯನ್ ಬಾಯ್ಸ್ ಆ್ಯಂಡ್ ಇಂಡಿಯನ್ ಗರ್ಲ್ಸ್. ನನ್ನ ಅನುಭವ, ಐ ಹ್ಯಾವ್ ಬಿನ್ ಟು ಅಮೇರಿಕಾ 7 times, ನಾಟ್ ಒನ್ಸ್ ಆರ್ ಟ್ವೈಸ್. ಫಸ್ಟ್ ಟೈಮ್ ನಾನು ಹೋದಾಗಲೇ ನ್ಯೂಯಾರ್ಕ್ನ ಹೈಸ್ಕೂಲ್ ಟೀಚರ್, ನನ್ನ ಲೇಡಿ ಸೈನ್ಸ್ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದಂಥ ನೀಗ್ರೋ ಲೇಡಿ ಇದನ್ನು ನನಗೆ ಹೇಳಿದ್ದು. ಫಾರ್ ದಿ ಪಾಸ್ಟ್ 20 years ಐ ವರ್ಕ್ ಆಸ್ ಎ ಟೀಚರ್ teaching mathematics and science in my school in New York, sir. 20 years I have been observing one common phenomenon. Out of 10 toppers, 8 are Indian boys for 9th grade, 10th grade, 11th grade, 12th grade, in both the subjects, science and mathematics. What is the secret? Heldana, madam, it is in the blood of every Indian that he must be the most intelligent boy in the world. It is in the blood. ಇದು ನನಗೆ ಹೇಗೆ ಗೊತ್ತಾಯಿತು? ವಿವೇಕಾನಂದ, ಏನೇ ಇಂಡಿಯಾ ಬಗ್ಗೆ ನಿಮ್ಗೆ ತಿಳ್ಕೊಳ್ಬೇಕು ಅಂದರೆ, ಯು ವಾಂಟ್ ಅಥೆಂಟಿಕ್ ಇನ್ಫಾರ್ಮೇಷನ್, indisputable information, go to Vivekananda. There is no other way. Today, the history book that you are studying or you are going through to know about the history of India is a set of concoctions. It is cock and bull stories. Most of the book. Most of the portions are cock and bull stories. They don't contain any truth. ವಿವೇಕಾನಂದರು ಜಪಾನ್ನಿಂದ ಅಮೆರಿಕಾಗೆ ಹೋಗುವಾಗ ಶಿಪ್ನಲ್ಲಿದ್ದಂಥ ಜಮ್ಶೆಡ್ಜಿ ಟಾಟಾ ಜೊತೆ ಮಾತಾಡ್ತಾರೆ. ಟಾಟಾ, ನಾನು ಹೋಲ್ ವೆಸ್ಟರ್ನ್ ಥಾಟ್ ವರ್ಲ್ಡನ್ನು ನಾನು ಓದ್ಬಿಟ್ಟಿದ್ದೇನೆ, ರಕ್ತಗತ ಮಾಡ್ಕೊಂಡಿದ್ದೇನೆ, ನೀರು ಕುಡ್ದಂಗೆ ಓದ್ಬಿಟ್ಟಿದ್ದೆ. ಹೋಲ್ ವೆಸ್ಟರ್ನ್ ಥಾಟ್ ವರ್ಲ್ಡ್, ಹೋಲ್ ಇಂಡಿಯನ್ ಥಾಟ್ ವರ್ಲ್ಡ್. ರಿಮೆಂಬರ್, ಬಿಫೋರ್ ದಿ ಸಟಲ್ಟೀಸ್ ಆಫ್ ಇಂಡಿಯನ್ ಥಾಟ್ ವರ್ಲ್ಡ್, ವೆಸ್ಟರ್ನರ್ ಸ್ಟ್ಯಾಂಡ್ ನೋವೇರ್ ಇನ್ ಕಂಪ್ಯಾರಿಸನ್. ಇವತ್ತು ನೀವು ತಿಳ್ಕೊಳ್ತೀರಿ, ಎವ್ರಿಥಿಂಗ್ ವಿ ಶುಡ್ ಗೆಟ್ ಫ್ರಮ್ ದಿ ವೆಸ್ಟ್. ಎಂಥ ದುರಂತ! ಯು ಆರ್ ಹಿಪ್ನೋಟೈಸ್ಡ್ ಲೈಕ್ ದಟ್. ಇದು ವಿವೇಕಾನಂದರು, ಹಿ ವಾಸ್ ನಾಟ್ ಎ ಶೋನಿಸ್ಟ್, ಹಿ ವಾಸ್ ನಾಟ್ ಅಟ್ ಆಲ್ ಎ ಶೋನಿಸ್ಟ್, ನಾಟ್ ಇವನ್ ಎ ಜಿಂಗೋಯಿಸ್ಟ್. ಇದನ್ನು ಹೇಳುವಾಗ ಈ ವಿವೇಕಾನಂದರು ಹೇಳಿದ ಈ ಮಾತನ್ನು 50 ವರ್ಷಗಳ ನಂತರ T.S. ಇಲಿಯಟ್, ಯಾರಾದರೂ ಇಲ್ಲಿ ಇಂಗ್ಲೀಷ್ ಲಿಟ್ರೇಚರ್ ಓದಿದರೆ, ದಿ ವೇಸ್ಟ್ ಲ್ಯಾಂಡ್, T.S. ಇಲಿಯಟ್ ಅದು ನೋಬೆಲ್ ಪ್ರೈಸ್. T.S. ಇಲಿಯಟ್ ಇದನ್ನೇ ಹೇಳ್ತಾರೆ, ಬಿಫೋರ್ ದಿ ಸಟಲ್ಟೀಸ್ ಆಫ್ ಇಂಡಿಯನ್ ಫಿಲಾಸಫರ್ಸ್ ಮೋಸ್ಟ್ ಆಫ್ ಅವರ್ ಗ್ರೇಟ್ ಯುರೋಪಿಯನ್ ಥಿಂಕರ್ಸ್ ಲುಕ್ ಲೈಕ್ ಸ್ಕೂಲ್ ಬಾಯ್ಸ್ ಅಂತ 50s 60s T.S. ಇಲಿಯಟ್ಟೇ ಹೇಳ್ತಾರೆ, ವಿಚ್ ವಿವೇಕಾನಂದ ಹ್ಯಾಡ್ ಸೆಟ್ ಅಬೌಟ್ 60 years ago. So that is the Indian brain. Madam, it is in the blood of an Indian boy or an Indian girl. He must be the most intelligent boy in the world. ಇಸ್ರೋ ಸೈಂಟಿಸ್ಟ್ಗಳು ನೋಡಿ, ಇದೆಲ್ಲ ಸಾಲದು. ಇವತ್ತು ಇಂಡಿಯಾದಲ್ಲಿ ಬಂದಿರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಸಾಲದು. ಬರಬೇಕಾದ ರೀತಿಯಲ್ಲಿ ಟ್ರೈನಿಂಗ್ ಬಂದಿದ್ದಿದ್ರೆ, ಹೇಳಬೇಕಾದ ರೀತಿಯಲ್ಲಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಪಾಠ ಮಾಡಿದ್ದಿದ್ರೆ, ಹೇಳಬೇಕಾದ ರೀತಿಯಲ್ಲಿ ಹಿಸ್ಟ್ರಿ ಪಾಠ ಮಾಡಿದ್ದಿದ್ರೆ, ನಿಮಗೆ ಕೊಡಬೇಕಾದ ಸಬ್ಜೆಕ್ಟ್ಸ್ ಬಗ್ಗೆ ಇನ್ಪುಟ್ಸ್ ಕೊಟ್ಟಿದ್ದಿದ್ರೆ ಇವತ್ತು ನೀವು ಬೇರೆ ಇರ್ತಿದ್ರಿ. ಇನ್ ಸ್ಪೈಟ್ ಆಫ್ ದಿ ಆರ್ಟ್ಸ್, ಇನ್ ಸ್ಪೈಟ್ ಆಫ್ ಎ ಡಿಫೆಕ್ಟಿವ್ ಸಿಸ್ಟಮ್, ಇವತ್ತು ಇಷ್ಟು ಮಟ್ಟಿಗೆ ನೀವು ಇಂಡಿಯನ್ಸ್. ಅದು ಕರೆಕ್ಟಾಗಿ ಅಮೆರಿಕಾದಲ್ಲಿ ಸಿಗ್ತಾ ಇದೆ ಅವರಿಗೆ. ದಿ ಕಂಡ್ಯೂಸಿವ್ ಅಟ್ಮಾಸ್ಫಿಯರ್ ಇಸ್ ಅವೈಲಬಲ್ ಇನ್ ಅಮೆರಿಕಾ, ದೇರ್ ಫೋರ್ ಇಂಡಿಯನ್ ಬಾಯ್
he is surpassing his counterpart in America everywhere. ಇದು ಇಲ್ಲಿರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಹೊತ್ತಿರ್ತಕ್ಕಂಥ, ನಾಳೆ ನೀವೇ ಏನಾದರೂ ಒಂದು IAS ಇತ್ಯಾದಿಗಳನ್ನು ಮಾಡಿದ್ರೆ ಎಸ್, ಆವಾಗ ನೀವು ಇದೆಲ್ಲ ಗಮನಿಸಬೇಕು. ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ದ ಕೂಲಿ ಹುಡುಗ ಕಂಡಕ್ಟರ್ ಕೆಲಸಕ್ಕೆ ಹೋಗಬೇಕು ಅಂತಂದಾಗ ಕಿವಿ ಹಿಂಡಿ, ನೀನು ಇಂಡಿಯನ್, ನಿನ್ನ ಬ್ಲಡ್ ಏನಿದೆ ಗೊತ್ತೇನೋ, ನಿನ್ನ ಬ್ಲಡ್ ಹೇಗಿದೆ ಗೊತ್ತೇನೋ, IAS ಮಾಡ್ಬೇಕು ನೀನು. ಕೂಲಿ ಹುಡುಗ IAS ಮಾಡ್ಬೇಕು ನೀನು. ನನ್ನ ಮಾತು ಕೇಳ್ದ ಅವನು, ಕೂತ್ಕೊಂಡು ಎಕ್ಸಾಮಿನೇಷನ್ಗೆ ಫಸ್ಟ್ ಅಟೆಂಪ್ಟ್ನಲ್ಲಿ IPS ಮಾಡಿದೆ. ರವಿ ಚನ್ನಣ್ಣವರ್ IPS ಆಫೀಸರ್, ನಮ್ಮ ಆಶ್ರಮದ ಹುಡುಗ ಅವನು. ವಿವೇಕಾನಂದರು, ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಇನ್ ಇಂಡಿಯನ್. ಜಮ್ಶೆಡ್ಜಿ ಟಾಟಾ, that he is a very Indian, he is always a very intelligent man. So much of subtlety is there in his faculty of analyzing things. You think Vivekananda said a cock and bull story to Jamshedji Tata? He just bluffed. ಅರ್ಥ ಮಾಡ್ಕೊಳ್ಳಿ ಇದನ್ನು. ಈ ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು ವಾಟ್ ಟುಡೇ ಯು ನೀಡ್ ಟು ರೀಡಿಸ್ಕವರ್ ಯುವರ್ ಸೆಲ್ಫ್. ಹೌ ಆಮ್ ಐ, ವಾಟ್ ಆರ್ ಮೈ ಕೇಪಬಿಲಿಟೀಸ್, ವಾಟ್ ಈಸ್ ಮೈ ಏಮ್. ನನ್ನ ಕೇಪಬಿಲಿಟೀಸ್, ನನ್ನ ಯೋಗ್ಯತೆ, ದೇವರು ನನಗೊಂದು ಕ್ಯಾಪಿಟಲ್ ಕೊಟ್ಟಿದ್ದಾನೆ. ವಾಟ್ ಈಸ್ ದಿ ಕ್ಯಾಪಿಟಲ್ ದಟ್ ದಿ ಪ್ರಾವಿಡೆನ್ಸ್ ಹ್ಯಾಸ್ ಬೆಸ್ಟೋಡ್ ಯು ವಿತ್, ದಿ ಡಿವೈನ್ ಡಿಸ್ಪೆನ್ಸೇಷನ್ ಹ್ಯಾಸ್ ಗಿಫ್ಟೆಡ್ ಯು ವಿತ್. ವಾಟ್ ಈಸ್ ದಿ ಕ್ಯಾಪಿಟಲ್? ಯಾವುದೇ ಒಂದು ಬಿಸ್ನೆಸ್, ಯಾವುದೇ ಒಂದು ವೆಂಚರ್, ಅದಕ್ಕೆ ಮೊದಲು ಬೇಕಾದ ಕ್ಯಾಪಿಟಲ್. ಒಬ್ಬ ಸ್ಟೂಡೆಂಟ್ಗೆ ಏನಿದೆ ಕ್ಯಾಪಿಟಲ್? ಸ್ಟೂಡೆಂಟ್ಗೆ ಬೇಕಾದ ಕ್ಯಾಪಿಟಲ್ ಬ್ರೈನ್ ಪವರ್. ನಿಮ್ಗೆ ಎಂಥ ಬ್ರೈನ್ ಪವರ್ ದೇವರು ಕೊಟ್ಟಿದ್ದಾನೆ. ಇಂಡಿಯನ್ ಬಾಯ್, ಇಂಡಿಯನ್ ಗರ್ಲ್, ನಿಮಗೆ ಕೊಟ್ಟಿರ್ತಕ್ಕಂಥ ಬ್ರೈನ್ ಪವರ್ ಈ ಜಗತ್ತಿನಲ್ಲಿ ದೇವರು ಯಾರಿಗೆ ಕೊಟ್ಟಿದ್ದಾನೆ? ಯಾರಿಗೆ ಕೊಟ್ಟಿದ್ದಾನೆ? ಟಾವೋ ಆಫ್ ಫಿಸಿಕ್ಸ್ ಒಂದು ಪುಸ್ತಕ ಇದೆ, ಬರೆದವನು ಫ್ರಿಜ್ ಆಫ್ ಕ್ಯಾಪ್ರಾ. ಇಲ್ಲಿ ಯಾರಾದರೂ ಈ ಬುಕ್ಸಲ್ಲೇ ಓದಬೇಕು. ಹೇಳಿದ್ಮೇಲೆ ಆವಾಗಲೇ ಬರೀ ಟೆಕ್ಸ್ಟ್ ಬುಕ್ ಓದ್ಬಿಟ್ರೆ, ರಿಮೆಂಬರ್, ಅಕಾರ್ಡಿಂಗ್ ಟು ಏನ್ಷಿಯಂಟ್ ಇಂಡಿಯನ್ ಕಾನ್ಸೆಪ್ಟ್ ಆಫ್ ಎಜುಕೇಷನ್, ಕ್ಲಾಸ್ ರೂಮ್ ಎಜುಕೇಷನ್ ಈಸ್ ಓನ್ಲಿ 1/4 ಆಫ್ ಎಜುಕೇಷನ್. ಇದೆಲ್ಲ ಡಿಫೆಕ್ಟ್ಸ್ ಬಂದು ಸೇರ್ಕೊಂಡಿದೆ ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲಿ. ದೇರ್ ಎಂಡ್ಸ್ ದಿ ಹೋಲ್ ಪ್ರೊಸೆಸ್. ಕ್ಲಾಸ್ ರೂಮ್ನಲ್ಲಿ ಮುಗಿದೋದೆ. ಆಚಾರ್ಯಾತ್ ಪಾದಂ ಆದತ್ತೆ. ಆಚಾರ್ಯನಿಂದ, ಟೀಚರಿಂದ ಬರುವಂತಹದ್ದು ಪಾದಂ, 4 ಆಣೆ, ಕಾಲು ಭಾಗ. ಪಾದಂ ಶಿಷ್ಯ ಸ್ವಮೇಧಯ, ಇನ್ನು 4 ಆಣೆ ನೀನೇ ಉಪನ್ಯಾಸಗಳನ್ನು ಕೇಳಿ, ಪುಸ್ತಕಗಳನ್ನು ಓದಿ, ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಿ, ಎಲ್ಲ ಮಾಡಿಕೊಂಡು ನೀನೇ ಒಂದು ಕಡೆ ಕೂತ್ಕೊಂಡು ಇದು ಹೇಗಿದೆ, ಇದು ಯಾಕೆ ಈ ರೀತಿ ಇರಬಾರ್ದು ಅಂತ ಯೋಚನೆ ಮಾಡಿ ನಿನ್ನ ಬ್ರೈನ್ಗೆ ಸಾಕಷ್ಟು ಕೆಲಸ ಕೊಟ್ಟು ಲೈಬ್ರರಿನಲ್ಲಿ ಕೂತ್ಕೊಂಡು ಓದ್ತಾ ಓದ್ತಾ ಇನ್ನು 4 ಆಣೆ ನಿನಗೆ ಬರಬೇಕು. ಪಾದಂ ಸಬ್ರಹ್ಮಚಾರಿಭ್ಯ, ಇನ್ನು 4 ನಿನ್ನ ಸ್ನೇಹಿತರ ಜೊತೆ, ಬೇರೆ ಬೇರೆ ನಿನ್ನ ಅಕ್ವೆಂಟೆನ್ಸಸ್, ಅವ್ರ ಜೊತೆ ಮಾತಾಡ್ತಾ ಚರ್ಚೆ ಮಾಡ್ತಾ ಬರಬೇಕು. ಪಾದಂ ಕಾಲಕ್ರಮೇಣ ಚ. ಆದ್ದರಿಂದ ಇದು ಬೇರೆ ಬೇರೆ ಪುಸ್ತಕಗಳು ಓದಬೇಕು. ಆ ಟಾವೋ ಆಫ್ ಫಿಸಿಕ್ಸ್ನ ರೈಟರ್ ಫ್ರಿಜ್ ಆಫ್ ಕ್ಯಾಪ್ರಾ, ಬರ್ಕ್ಲಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್. ನಾನು ಫಸ್ಟ್ ಟೈಮ್ ಅಮೇರಿಕಾ ಹೋದಾಗ ಅವ್ರು ಮೀಟ್ ಮಾಡೋಣ ಅಂತಲೇ ಬರ್ಕ್ಲಿಗೆ ಹೋಗಿದ್ದೆ. ಯಾಕೆಂದರೆ ಆ ಟಾವೋ ಆಫ್ ಫಿಸಿಕ್ಸ್ನಲ್ಲಿ ಬರೀತಾರೆ, ಟುಡೇಸ್ ಕ್ವಾಂಟಮ್ ಫಿಸಿಕ್ಸ್ ಅಂತ ಇವತ್ತು ನೀವು ಏನು ಕರಿತೀರಿ, ಫೈನಲ್ ಆನ್ಸರ್ಸ್ ವಿಲ್ ಹ್ಯಾವ್ ಟು ಕಮ್ ಫ್ರಮ್ ಇಂಡಿಯನ್ ಥಾಟ್ ಅಂತ ಬರೀತಾರೆ ಅವರು. ಆಲ್ ಫೈನಲ್ ಆನ್ಸರ್ಸ್, ಆಲ್ ಎನಿಗ್ಮ್ಯಾಟಿಕ್ ಕ್ವೆಶ್ಚನ್ಸ್ ಇವತ್ತು ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಏನಿದೆ ಅವೆಲ್ಲ ಬರಬೇಕಾಗಿರ್ತಕ್ಕಂಥದ್ದು ಇಂಡಿಯನ್ ಥಾಟಿಂದ, ಇಂಡಿಯಾದಿಂದ ಬರಬೇಕದು. ಇನ್ನೊಬ್ಬ ಭಾಳ, ಐ ಥಿಂಕ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಏನೋ ಇರಬೇಕು ಅವರು. ಐ ಥಿಂಕ್ 2 ಆಫ್ ದಿ ಗ್ರೇಟೆಸ್ಟ್ ಮೈಲ್ ಸ್ಟೋನ್ಸ್ ಆಫ್ ಮಾಡರ್ನ್ ಫಿಸಿಕ್ಸ್, ಜನರಲ್ ರಿಲೇಟಿವಿಟಿ ಆ್ಯಂಡ್ ಕ್ವಾಂಟಮ್ ಥಿಯರಿ, appear to be the extension of a deeper theory which involves a kind of consciousness. They are the supplementary aspects. Yes, the two of the greatest milestones of modern physics, quantum physics and general relativity, are 2 supplementary aspects of a deeper theory which involves a kind of consciousness. Where is that deeper theory? ಆಧುನಿಕ ವಿಜ್ಞಾನ, ದೊಡ್ಡ ದೊಡ್ಡ ವಿಜ್ಞಾನ ಅಂತ ನಾವೇನು ಕರಿತೇವೆ, ಇದು ಯಾವುದೋ ಸಪ್ಲಿಮೆಂಟರಿ ಆಸ್ಪೆಕ್ಟ್ಸ್, ಅದಕ್ಕಿಂತ ಡೀಪರ್ ಥಿಯರಿ ಯಾವುದೋ ಒಂದಿದೆ. ವಾಟ್ ಈಸ್ ದ ಡೀಪರ್ ಥಿಯರಿ? ಅಮೇರಿಕನ್ ಸೈಂಟಿಸ್ಟ್ ಹೇಳ್ತಾನೆ ಅವನು, ದಿ ಮಹತ್ ದಟ್ ಈಸ್ ಡಿಸ್ಕ್ರೈಬ್ಡ್, ದಟ್ ಈಸ್ ಡೆಲ್ಟ್ ವಿತ್ ಇನ್ ದಿ ಸಾಂಖ್ಯ ಯೋಗ ಆಫ್ ಕಪಿಲ ಈಸ್ ದಟ್ ಡೀಪರ್ ಥಿಯರಿ. ದಿ ಮಹತ್ ದಟ್ ಈಸ್ ದಿ ಬಿಲ್ಡಿಂಗ್ ಮೆಟೀರಿಯಲ್ ಆಫ್ ದ ಯೂನಿವರ್ಸ್. ಇವತ್ತಿನ ಎಲ್ಲ ಅದಕ್ಕೋಸ್ಕರ ಜುಬಿ ಅನ್ನೋ ಪದ ನಾನು ಯಾಕೆ ಉಪಯೋಗ ಮಾಡಿದೆ ಅಂದರೆ, ದೇ ಆರ್ ಸಪ್ಲಿಮೆಂಟರಿ ಆಸ್ಪೆಕ್ಟ್ಸ್. The greatest invention in modern day, they are the supplementary aspects of a deeper theory, the origin of which is India. And when was that Sankhya Yoga of Kapila was found? When was it found? Some 5,000 years before Buddha. ಇದನ್ನೆಲ್ಲ ನೋಡಿ ಆಟಮ್ ಬಾಂಬ್ ಕಂಡು ಹಿಡಿದಂತಹ ರಾಬರ್ಟ್ ಓಪನ್ಹೀಮರ್, ವಿಜ್ಞಾನಿ ಓಪನ್ಹೀಮರ್ ಹೇಳ್ತಾನೆ,
What we shall find in modern physics today is an illustration of the ancient thought of the Hindus. What we shall find in modern physics is an illustration of ancient thought of the Hindus. ಇದರ ಅರ್ಥ ಏನು? ನಾನು ಇದನ್ನು ಏನು ಹೇಳಕ್ಕೆ ಹೊರಟಿದ್ದೀನಿ? ನಿಮ್ಮ ರಕ್ತ ಸಾಮಾನ್ಯವಾದದ್ದಲ್ಲ. ಇದೇ ಫ್ರಿಜ್ ಆಫ್ ಕ್ಯಾಪ್ರ ಮುಂದುವರೆದು ಹೇಳ್ತಾನೆ, ಇಟ್ ಹ್ಯಾಸ್ ಟೇಕನ್ ಮ್ಯಾನ್ಕೈಂಡ್ ಮೋರ್ ದ್ಯಾನ್ 2000 years to come up again with the similar concept. The scale of this ancient myth that we find in India, the scale of this ancient myth that we find in India is staggering. The scale of this ancient myth that we find in India is staggering. It has taken mankind more than 2000 years to come up again with similar concept. ಯಾವಾಗ ಏನ್ಷಿಯಂಟ್ ಇಂಡಿಯಾ ಏನು ಕಂಡು ಹಿಡಿದೆಯೋ ಅದನ್ನು ನಾವು ಇವತ್ತು ವೆಸ್ಟರ್ನರ್ಸ್ ತಿಳ್ಕೊಳ್ಳೋದಕ್ಕೆ 2000 ವರ್ಷ, ಅವರು ಕಂಡು ಹಿಡಿದ 2000 ವರ್ಷಗಳ ನಂತರ ನಮಗೆ ಇದೆಲ್ಲ ತಿಳಿತಾ ಇದೆಯಲ್ಲ. ಏನ್ಷಿಯಂಟ್ ಇಂಡಿಯನ್ಸ್, ಏನು ನಿಮ್ಮದು ಮಜಾ? ಏನು ನಿಮ್ಮ ಬ್ರೈನ್ ಪವರ್? ಏನು ನಿಮ್ಮ ಬ್ರೈನ್ ಪವರ್? ಯಾರ ಬ್ರೈನ್ ಪವರ್? ಯಾರ ರಕ್ತ ನಿಮ್ಮದು? ಯಾರ ರಕ್ತ ಇವತ್ತು ನಿಮ್ಮಲ್ಲಿ ಹರಿತಾ ಇದೆಯೋ ಅವರ ಬ್ರೈನ್ ಪವರ್ ಏನು? ಇದನ್ನು ನಾನು ಹೇಳ್ತಾ ಇದ್ದೀನಾ? ಇದನ್ನು ಹೇಳ್ತಾ ಇರೋದು ಫ್ರಿಜ್ ಆಫ್ ಕ್ಯಾಪ್ರಾ. ಸೊ ದೆನ್ ವಾಟ್ ಶುಡ್ ಬಿ ಯುವರ್ ಏಮ್ ಇನ್ ಲೈಫ್? ಒಂದು ಜುಜುಬಿ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗೋದಲ್ಲ. ಏನ್ಷಿಯಂಟ್ ಇಂಡಿಯಾ ಒಬ್ಬ ಮನುಷ್ಯನಿಗೆ ಜೀವನದ ಗುರಿ ಏನು ಅಂತ ಹೇಳಿದೆ. ಯಾವ ಪಾಯಿಂಟ್ ಅನ್ನು ಬಿಟ್ಟಿಲ್ಲ ಏನ್ಷಿಯಂಟ್ ಇಂಡಿಯಾ ಆಫ್ ಉಪನಿಷತ್ಸ್. Therefore, Vivekananda said emphatically, India, go back to Upanishads. Go back to Upanishads. Live like how the Indians during Upanishadic days used to live. Because they were achievement hungry. In every page of Upanishad, every sentence in Upanishad, you see that hunger. ಮುಂಡಕೋಪನಿಷತ್ನಲ್ಲಿ ಸ್ಟೂಡೆಂಟ್ ಟೀಚರ್ ಕೇಳ್ತಾನೆ, ಸರ್ ವಾಟ್ ಈಸ್ ಇಟ್? ಬೈ ನೋಯಿಂಗ್ ವಿಚ್ ಐ ಹ್ಯಾವ್ ನೋನ್ ಎವ್ರಿಥಿಂಗ್ ದಟ್ ಡಿಸರ್ವ್ಸ್ ಟು ಬಿ ನೋನ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಮಿಯರ್ಲಿ ಇನ್ ನೋಯಿಂಗ್ ಫಿಸಿಕ್ಸ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಮಿಯರ್ಲಿ ಇನ್ ನೋಯಿಂಗ್ economics. I am not interested merely in knowing physiology or psychology or geology of anything of that sort. I must be omniscient. I know everything under the sun. Is there any way? ಇದೆಲ್ಲ ಸಣ್ಣ ಪುಟ್ಟ, I am not interested in all these tidbits. I should know everything. This is the sort of the audacity an Indian student had. ಅವನ ರಕ್ತ ನಿಮ್ಮ ರಕ್ತ ಒಂದೇ. ಯಾವುದೋ ಒಂದು ಸಣ್ಣದೊಂದು 6 ಪುಸ್ತಕ ಓದೋದಕ್ಕೆ ಅದು ಎಷ್ಟು ಒದ್ದಾಡ್ತೀರಿ, ಎಷ್ಟು ಸಲ ಕಾಫಿ ಕುಡಿತೀರಿ, ಅದೆಷ್ಟು ಸಲ ಟೀ ಕುಡಿತೀರಿ, ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಕಾಪಿ ಹೊಡಿಸ್ತಾರೆ, ಅದೇನೇನೋ ಮಾಡ್ತಾರೆ. ಭಾರತೀಯನೇ, ಇದಾ ನೀನು ಮಾಡಬೇಕಾದ್ದು? ಇದಾ ನಿನ್ನ ರಕ್ತ? ಏನು ಹೇಳುತ್ತೆ ಏನ್ಷಿಯಂಟ್ ಇಂಡಿಯಾ? ಆ ಹುಡುಗ ಏನು ಕೇಳ್ತಾನೆ ಟೀಚರ್ಗೆ, ಕಸ್ಮಿನ್ ಭಗವೋ ವಿಜ್ಞಾತೆ ಸರ್ವಂ ಇದಂ ವಿಜ್ಞಾತಂ ಭವತಿ. ಸರ್ ವಾಟ್ ಇಸ್ ಇಟ್? ಬೈ ನೋಯಿಂಗ್ ವಿಚ್ ಐ ಹ್ಯಾವ್ ನೋನ್ ಆಲ್. ಇದು ಲೋ ಏಮ್ ಇಸ್ ಎ ಕ್ರೈಮ್. ಇದು ಇನ್ನೊಂದು ಉಪನಿಷತ್ತು ಹೇಳುತ್ತೆ, ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ. ನೆವರ್ ಹ್ಯಾವ್ ಲೋ ಏಮ್ ಇನ್ ಯುವರ್ ಲೈಫ್. ದೆನ್ ವಾಟ್ ಮಸ್ಟ್ ಬಿ ಯುವರ್ ಏಮ್? ಪೊಸೆಸಿಂಗ್ ದಿ ಇನ್ಫಿನಿಟ್. Bagging the infinite must be your aim, by knowing which you need not know any other thing. ಹಾಗೆ ಕೇಳಿದ ಹುಡುಗ ಸ್ಟೂಡೆಂಟ್ ಆಗಿ ಮುಂದೆ ವ್ಯಕ್ತಿಗಳಾಗಿ ಮುಂದಕ್ಕೆ ಹೋದಾಗ, ಮುಂದೆ ಯಾವುದೋ ಕೆಲಸಕ್ಕೆ ಮತ್ತೊಂದಕ್ಕೆ ಹೋದಾಗ ಅವನ ತಲೆಯಲ್ಲಿ ಹೀಗೂ ಯೋಚನೆ ಬಂದಿರಲಾರದೆ, ಏನನ್ನು ಪಡೆಯುವುದರಿಂದ ಜೀವನದಲ್ಲಿ ಇನ್ನೇನೋ ಪಡೆಯಬೇಕಾಗಿಲ್ಲ, ಏನನ್ನು ತಿಳ್ಕೊಳ್ಳೋದ್ರಿಂದ ಏನನ್ನು ತಿಳ್ಕೊಳ್ಬೇಕಾಗಿಲ್ಲ ಅಂತ ಕೇಳಿದೆ ಹುಡುಗ. ಯಾವುದನ್ನು ಪಡೆದುಕೊಳ್ಳೋದ್ರಿಂದ ಏನನ್ನೋ ಪಡೆದುಕೊಳ್ಬೇಕಾಗಿಲ್ಲ ಅಂತ ಬಂದಿರಲಾರದೆ ಅದಕ್ಕೆ ತೈತ್ರೇಯ ಉಪನಿಷತ್ತು ಉತ್ತರ ಕೊಡುತ್ತೆ. ಮುಂಡಕೋಪನಿಷತ್ ಹುಡುಗ ಕೇಳಿದ ಪ್ರಶ್ನೆಯನ್ನು ಹೇಳುತ್ತೆ. ತೈತ್ರೇಯ ಉಪನಿಷತ್ ಪ್ರೈಮ್ ಮಿನಿಸ್ಟರ್ ಆಗೋದು, ಜಗತ್ತಿನ ಚಕ್ರವರ್ತಿ ಆಗೋದು, ಹ್ಯೂಮನ್ ಅಚೀವ್ಮೆಂಟ್ಸ್ ಅನ್ನುವಂಥದ್ದನ್ನು ನಾವು ಮೆಷರ್ ಮಾಡ್ತೀವಲ್ಲ, ಆ ಮೆಷರಿಂಗ್ ರಾಡ್ನಲ್ಲಿ ಫಸ್ಟ್ ಯೂನಿಟ್ ಬಿಕಮಿಂಗ್ ದಿ ಎಂಪರರ್ ಆಫ್ ದಿ ವರ್ಲ್ಡ್. ಅದು 100 ಟೈಮ್ಸ್ ಆದರೆ ಏನು, ಅದರ 100 ಟೈಮ್ಸ್ ಜಾಸ್ತಿ ಯಾವುದು, ಅದರ 100 ಟೈಮ್ಸ್ ಜಾಸ್ತಿ ಅದು. ಯು ಸಿ ಎ ಗ್ರಾಫಿಕ್ ಆ್ಯಂಡ್ ಎ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಆಫ್ ಹೌ ಮಚ್ ಎ ಹ್ಯೂಮನ್ ಮೈಂಡ್, ಎ ಹ್ಯೂಮನ್ ಬೀಯಿಂಗ್ ಈಸ್ ಕೇಪಬಲ್ ಆಫ್. What am I capable of? What is that the divine dispensation has gifted me with? ನನಗೆ ಎಷ್ಟು ಶಕ್ತಿ ಕೊಟ್ಟಿದೆ? ಜಗತ್ತಿನ ಚಕ್ರವರ್ತಿ ಆಗೋದು ಅದು ಕೇವಲ ನೆಗ್ಲಿಜಿಬಲ್ ಅಚೀವ್ಮೆಂಟ್. ಪ್ರಪಂಚದ ಚಕ್ರವರ್ತಿ ಆಗೋದು, ನೋಬೆಲ್ ವಿಜೇತನಾಗೋದು ಒಂದು ನೆಗ್ಲಿಜಿಬಲ್ ಅಚೀವ್ಮೆಂಟ್.
ವಿಚಾರ ಮಾಡಿ ಇದೆಲ್ಲ ವಿಚಾರ ಮಾಡಿ. ಹಾಗಾದರೆ ಭಾರತೀಯ ಸಂಹಿತೆ ಜೀವನ ಧರ್ಮದ ಪ್ರಕಾರ ಮನುಷ್ಯನ ಗುರಿ ಏನು? ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಆಶ್ಚರ್ಯವತ್, ನೀನು ಆಶ್ಚರ್ಯಕರನಾದ ವ್ಯಕ್ತಿಯಾಗಬೇಕು. ಇದು ಜೀವನದ ಗುರಿ. ನಿನ್ನನ್ನು ನೋಡಿದವರಿಗೆ, ನಿನ್ನ ಬಗ್ಗೆ ಕೇಳಿದವರಿಗೆ, ನಿನ್ನ ಬಗ್ಗೆ ಯಾರೋ ಮತ್ತೊಬ್ಬರಿಗೆ ಹೇಳಿದ್ರೆ ಅಲ್ಲೆಲ್ಲ ಕೂಡ ಬರಬೇಕಾಗಿರ್ತಕ್ಕಂಥದ್ದು ಎಕ್ಸ್ಕ್ಲಮೇಷನ್ಸ್. ಹೌದಾ, ಹೀಗ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ, ಆಶ್ಚರ್ಯವದ್ ವದತಿ ತಥೈವ ಚಾನ್ಯಃ, ಆಶ್ಚರ್ಯವಚ್ಚೈನಂ ಅನ್ಯ ಶೃಣೋತಿ. ನರನೇ, ಭಾರತೀಯನೇ, ನಿನ್ನ ಜೀವನದ ಗುರಿ ಇರಬೇಕಾದ್ದು ನಾನೊಬ್ಬ ಆಶ್ಚರ್ಯಕರ ವ್ಯಕ್ತಿ. ನಾನು ನೆನಪಿಟ್ಕೊಳ್ಳಿ, ಒಬ್ಬ ನರ ಹೇಗೆ ಬದುಕಬೇಕು ಅಂತ ತೋರಿಸ್ಕೊಡುವುದಕ್ಕೆ ನರೇಂದ್ರ ಬಂದಿದ್ದು. ಅವನ ಹೆಸರಿಗೆ ಮಹತ್ವ ಇದೆ. ರಾಮಕೃಷ್ಣರ ಜೀವನದಲ್ಲಿ ನಡೆಯುವ ಘಟನೆಗಳು, ವಿವೇಕಾನಂದರ ಜೀವನದಲ್ಲಿ ನಡೆಯುವ ಘಟನೆಗಳು ಬಹಳ ಮಹತ್ವ ಇದೆ. ನರನೇ ಹೇಗೆ ಬದುಕಬೇಕು ನೀನು ಅಂತ ವಿವೇಕಾನಂದರು ನನ್ನ ನೋಡಿ ಕಲ್ತ್ಕೊಂತ ಹೇಳಲಿಲ್ಲ. ಬುದ್ಧಿ ಇದ್ದರೆ, ನಮಗೆ ಬುದ್ಧಿವಂತರಾದರೆ ನಾವು ಅದರಿಂದ ಹಿಂಟ್ ತಗೋಬೇಕು. ವಿವೇಕಾನಂದರು ನೋಡಿದ ಅಮೆರಿಕನ್ ಪತ್ರಿಕೆ ಏನು ಬರೀತು? ವಾಟ್ ಪರ್ಸನಾಲಿಟಿ, ವಾಟ್ ಮ್ಯಾಗ್ನಿಫಿಸೆನ್ಸ್, ವಾಟ್ ಕಮಾಂಡ್, ವಾಟ್ ಮ್ಯಾಗ್ನೆಟಿಸಮ್. ಇದು ಆಶ್ಚರ್ಯವತ್ತಂದರೆ ಏನಿದು? No one could ever imagine Vivekananda in the second place. He doesn't appear to be from this earth. He must be from a different planet. Kristen Greenstein allo Detroit ಹುಡುಗಿ ಹೇಳ್ತಾಳೆ, he must be from a different planet. Men like him come once in 1,000 years. Men like him come once in 1,000 years only. How fortunate we are that we lived with him. We saw him. We spent days with him. How fortunate we are. Thrice fortunate are the people of that country which he belonged to. ಇದೆಲ್ಲ ಏನು ತೋರಿಸುತ್ತೆ? ಆಶ್ಚರ್ಯವತ್. ವಿವೇಕಾನಂದ ಹೇಳಿದ್ದೇನು? ಭಾರತೀಯರೇ, ನನ್ನ ರಕ್ತ ನಿಮ್ಮ ರಕ್ತ ಒಂದೇ, ನನ್ನ ರಕ್ತ ನಿಮ್ಮ ರಕ್ತ. ನೀವು ಹಾಗಾದರೆ ಆಶ್ಚರ್ಯವತ್ ವ್ಯಕ್ತಿಯಾಗಿ ನೀವು ಬೆಳೆಯೋಕ್ಕಾಗಲ್ವಾ? ಕುವೆಂಪು, ರಾಷ್ಟ್ರಕವಿ ಕುವೆಂಪು ವಿವೇಕಾನಂದರನ್ನು ಎಕ್ಸ್ಪ್ಲೈನ್ ಮಾಡೋದು, ಅವ್ರ ಬಗ್ಗೆ ಬರೆದಿರ್ತಕ್ಕಂಥ ಬಯೋಗ್ರಫಿ ಇದರ ಫಸ್ಟ್ ಚಾಪ್ಟರ್. ಯಾರು ಇವನು? ಯಾರಪ್ಪ ಇವನು? ಕನ್ಯಾಕುಮಾರಿಗೆ ಹೋಗಿ ಆ ವ್ಯಕ್ತಿ ಆ ಸಮುದ್ರದಲ್ಲಿ ಈಜ್ಕೊಂಡು ಹೋಗುವಾಗ ಅಲ್ಲಿದ್ದಂಥ ಪುರೋಹಿತರು ಮೊದಲು ದೇವಸ್ಥಾನಕ್ಕೆ ಒಳಗಡೆ ಬಂದಾಗ ನೋಡ್ತಾ ಇದ್ಬಿಟ್ರಂತೆ. ಬೆಳಗಿನ ಜಾವ 5:30 ಅರುಣೋದಯ ಆಗ್ತಾ ಇದೆ. ಛದ್ಮವೇಷದ ರಾಜಪುರುಷನೋ, ಇಂದ್ರನೋ, ಚಂದ್ರನೋ, ಯಾರಿವನು? ಹೊರಗಡೆ ಬಂದರೆ ಸಮುದ್ರದ ಅಲೆಗಳು, ಯಾರಿವನು? ಆಗತಾನ ಇಣುಕಿ ನೋಡ್ತಾ ಇರ್ತಕ್ಕಂಥ ಸೂರ್ಯ, ಯಾರಿವನು? ಹಕ್ಕಿಗಳು ಕೇಳುತ್ತೆ, ಯಾರಿವನು? ಇದು ಕವಿ ಕಲ್ಪನೆ ಇರಬಹುದು, ಆದರೆ ಅಮೆರಿಕ ಹೋದಾಗ ಆ ಕವಿ ಕಲ್ಪನೆಯಾಗಿ ಉಳಿಲಿಲ್ಲ, ಅದೊಂದು ರಿಯಾಲಿಟಿ ಆಯಿತು. ಆದ್ದರಿಂದ ನೀವು ಯುವಕನೇ, ಮೊದಲು ತಿಳ್ಕೊಳ್ಬೇಕಾಗಿರೋದು, ಈಗ ನಿನ್ನ ಕೆಲಸ ಶುರು ಮಾಡೋದಕ್ಕೆ ವಾಟ್ ಈಸ್ ದಿ ಕ್ಯಾಪಿಟಲ್ ದಟ್ ಯು ಹ್ಯಾವ್ ಗಾಟ್? ಏನಿದೆ ನಿನ್ನ ಹತ್ರ? ನಿನಗೊಂದು ಬ್ರೈನ್ ಇದೆ, ನಿನಗೊಂದು ಅದ್ಭುತವಾದ ಒಂದು ಬ್ರೈನ್ ಇದೆ, ಆದರೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮಹತ್ತರವಾದನ್ನು ಸಾಧಿಸಬೇಕು ಅನ್ನೋ ಬೆಂಕಿ ಬೇಕಾಗಿದೆ. ಈಗ ಸದ್ಯಕ್ಕೆ ಅದೇ ಬೇಕಾಗಿರ್ತಕ್ಕಂಥದ್ದು. ಮನುಷ್ಯನ ಭವಿಷ್ಯ ನಿಂತಿರ್ತಕ್ಕಂಥದ್ದೇ ಈ ಬೆಂಕಿ ಮೇಲೆ. ಬೆಂಕಿ, ಒಳಗಡೆಯ ಬೆಂಕಿ. ಶಿಕ್ಷಕನ ಕೆಲಸ ಇನ್ನೇನೂ ಇಲ್ಲ, ಪಾಠ ಮಾಡೋದಲ್ಲ, ಸಿಲೆಬಸ್ ಮುಗಿಸೋದಲ್ಲ, ಹೋಮ್ವರ್ಕ್ ನೋಡೋದಲ್ಲ, ಪ್ರತಿ ವಿದ್ಯಾರ್ಥಿಯಲ್ಲಿ ಆ ಬೆಂಕಿಯನ್ನು ಹಚ್ಚೋದು. ಅವಮಾನಗಳ ಮೂಲಕ ಬೆಂಕಿ ಹಚ್ಚು. ಹುಡುಗ ಅಳ್ಳಿ ಅವಮಾನವಾಗಲಿ. ರವಿ ಚನ್ನಣ್ಣವ್ರಿಗಂತ ಹೇಳ್ತಾ ಇದ್ದೆ, ಹತ್ಕೊಂಡು ಎಷ್ಟೋ ಸಲ ಬಂದಾಗ, ರವಿ ನೋಡು ನೀನು ಎಷ್ಟು ಅಳುತ್ತೀಯೋ, ಎಷ್ಟು ಅವಮಾನಕ್ಕೊಳಗಾಗ್ತೀಯೋ, ಅದೆಲ್ಲ ರಾಮಕೃಷ್ಣನಿಗೆ ಕೊಡ್ತಾ ಇರ್ತಕ್ಕಂಥ ವರಗಳು. ಯಾಕೆ ಗೊತ್ತಾ? ಒಳಗಡೆ ಬೆಂಕಿ ಬರುತ್ತೆ. ಆ ಬೆಂಕಿ ಇಲ್ಲದ ಹುಡುಗನನ್ನು ನಾನು ಹುಡುಗ ಅಂತಲೇ ಕರೆಯಲ್ಲ. ಯಾರಿಗೆ ಬೆಂಕಿ ಇದೆ ಅವನು ಯಂಗ್. ಆ ಬೆಂಕಿ ಇಲ್ಲದವನನ್ನೇ ನಾನು ಹೆಂಗು ಅಂತ ಕರೆದಿದ್ದು. ಬಿಡಿ ಆ ಕಡೆ ನಿಮ್ಮ ಮಾರ್ಕ್ಸ್ ಕಾರ್ಡ್, ಆ ಕಡೆ ಬಿಡಿ ನಿಮ್ಮ ಸರ್ಟಿಫಿಕೇಟ್, ಆ ಕಡೆ ಬಿಡಿ. ಯಾವ ಮಾರ್ಕ್ಸ್ ಕಾರ್ಡ್, ಯಾವ ಸರ್ಟಿಫಿಕೇಟ್, ಇದು ಎಂಥದ್ದು? ಡಾಕ್ಟರ್ ಆಗ್ತೀನಿ. ಒಬ್ಬಳು ಹುಡುಗಿ ಹೇಳಿದ್ದು ಡಾಕ್ಟರ್ ಆಗ್ತೀನಿ. ನಾನು ಹೇಳಿ ಡಾಕ್ಟರ್ ಆಗಬೇಡ, ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ 1000 ಡಾಕ್ಟರ್ಗಳನ್ನು ನಿರ್ಮಾಣ ಮಾಡು. ಅದು ಆಗಬೇಡ, IAS ಮಾಡು, ಮೆಡಿಕಲ್ ಸೆಕ್ರೆಟರಿ ಆಗು ಒಂದು ಸ್ಟೇಟ್ಗೆ. ನಿನ್ನ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮೆಡಿಕಲ್ ಕಾಲೇಜುಗಳು ಅದ್ಭುತವಾಗಿ ಇಂಡಿಯಾದಲ್ಲಿ ನಂಬರ್ 1 ಮೆಡಿಕಲ್ ಕಾಲೇಜುಗಳು ಆಗೋ ರೀತಿಯಲ್ಲಿ ಮೆಡಿಕಲ್ ಸೆಕ್ರೆಟರಿ ಆಗಿ ಕೆಲಸ ಮಾಡು, ಇಲ್ಲ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಆಗು, ಇಲ್ಲ ಸೆಕ್ರೆಟರಿ ಆಗು. ಡಾಕ್ಟರ್ ಯಾಕೆ ಆಗ್ತೀಯ? ತಪ್ಪಲ್ಲ, ಆದರೆ ಇನ್ನೂ ಎಷ್ಟೋ ಇದೆಯಲ್ಲ ಮಾಡಬೇಕಾದ್ದು. ಅದಕ್ಕಿಂತಲೂ ದೊಡ್ಡ ನಿನ್ನ ಕೈಯಲ್ಲಿ ಆಗುವಂಥ ಕಾರ್ಯಗಳಾಗಿದೆಯಲ್ಲ. ಇಷ್ಟು ಸಣ್ಣ ಗುರಿ. ಉಡೇ ಕೃಷ್ಣ ಹೇಳಿದ್ರು, ಯು ವಿಲ್ ನೆವರ್ ಬಿ ಅಬೌವ್ ಯುವರ್ ಥಾಟ್ಸ್.
ಎಸ್, ಸೈಕೋ ಸಬರ್ನೆಟಿಕ್ಸ್ ಅನ್ನುವಂಥ ಪುಸ್ತಕದಲ್ಲಿ ದಿ ಆಥರ್ ಹೇಳ್ತಾನೆ ಅವನೇ, ಯುವರ್ ಆಟಿಟ್ಯೂಡ್, ಯುವರ್ ವಿಷನ್, ಯುವರ್ ಓನ್ expectations about yourself, these things will decide the limitations beyond which you can never grow. Your attitude, your vision, your aim in life, the concept that you have about your own self, these things create a boundary beyond which you can never grow. Therefore, be careful while creating your own self-image. ನೀನು ಯಾರು ಅಂತ ಭಾರತೀಯ ಜೀವನ ಸಂಹಿತೆ ನಿನಗೆ 100 ಸಲ ಹೇಳುತ್ತೆ, ಆತ್ಮಾನಂ ವಿದ್ಯೆ. ನೀನು ಯಾರಂತ ತಿಳ್ಕೊ, ನೀನು ಮೊಟ್ಟ ಮೊದಲ ಎಜುಕೇಷನ್ ನೀನು ಯಾರು ಅಂತ ತಿಳ್ಕೊ. ಅದಕ್ಕೆ ತಕ್ಕಂತೆ ಜೀವನದಲ್ಲಿ ಒಂದು ಗುರಿ ಇಟ್ಕೊ. ಅದನ್ನು ಸಾಧಿಸುವುದಕ್ಕೆ ಒಳಗಡೆ ಬೆಂಕಿಯನ್ನು ಪ್ರಜ್ವಲಿಸಿಕೊಂಡು ಹಗಲು ರಾತ್ರಿ ಅದನ್ನು ಬೆಂಕಿಯನ್ನು ಜಾಸ್ತಿ ಮಾಡಿಕೊಂಡು ನಿದ್ದೆ ಕೆಟ್ಟು ಎದ್ದೇಳು ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಎದ್ದೇಳು ಗುರಿ ಮುಟ್ಟುವವರೆಗೆ ಗುರಿ ಮುಟ್ಟಿದೆಯೋ ನಿನ್ನನ್ನು ಹಿಡಿಯೋರು ಯಾರು? ನೀನೊಬ್ಬ ಸೆಲೆಬ್ರಿಟಿ. ನಿನ್ನನ್ನು ನೋಡೋದಕ್ಕೆ ಜನ, ನಿನ್ನನ್ನು ಕೇಳೋದಕ್ಕೆ ಜನ ಆಶ್ಚರ್ಯವತ್. ನೋಡಿದರೆ ಜನ ಆಶ್ಚರ್ಯ ಪಟ್ಕೊಳ್ತಾರೆ, ಕೇಳಿದ್ರೆ ಜನ ಆಶ್ಚರ್ಯ ಪಟ್ಕೊಳ್ತಾರೆ. ಯಾವಾಗ ದೊಡ್ಡ ಗುರಿಯನ್ನು ಇಟ್ಕೊಂಡು ನೀನು ಮುಟ್ಟಿದರೆ. ಇದಕ್ಕಾಗಿ ಮನುಷ್ಯನ ಜನ್ಮ ಇದೆಯೋ ಮಗು? ಯಾವುದೋ ಜುಜುಬಿ ಸಣ್ಣ ಗುರಿ ಇಟ್ಕೊಂಡು ಆರಾಮಾಗಿ ಸ್ಟೂಡೆಂಟ್ ಆರಾಮಾಗಿದ್ದರೆ ಅವನು ಸತ್ತಂತೆ, ಅವನು ಆತ್ಮಹತ್ಯೆ ಮಾಡಿಕೊಂಡಂತೆ. ಎ ಶಿಪ್ ಇನ್ ಎ ಹಾರ್ಬರ್ ಈಸ್ ವೆರಿ ಮಚ್ ಸೇಫ್, ಬಟ್ ದಟ್ ಈಸ್ ನಾಟ್ ದಿ ಪರ್ಪಸ್ ಫಾರ್ ವಿಚ್ ದ ಶಿಪ್ ಈಸ್ ಮೇಡ್. A ship in a harbor is very much safe. ಹಡಗು ಪೋರ್ಟಲ್ಲಿ ನಿಂತ್ಕೊಂಡು ಆರಾಮಾಗ, ನನಗೆ ನೋ ಶಿಪ್ ರೆಕ್, ಆರಾಮಾಗಿದೆ. ದಟ್ ಈಸ್ ನಾಟ್ ದಿ ಪರ್ಪಸ್ ಫಾರ್ ವಿಚ್ ದಿ ಶಿಪ್ ಈಸ್ ಮೇಡ್. ವಿವೇಕಾನಂದ ಹೇಳ್ತಾರೆ, ಬೆಟರ್ ವೇರ್ ಔಟ್ ದ್ಯಾನ್ ರಸ್ಟ್ ಔಟ್. ತುಕ್ಕು ಹಿಡಿದು ಹಾಳಾಗೋದಕ್ಕಿಂತ ಸವೆದು ಹೋಗ್ಬಿಡು, ತುಕ್ಕು ಹಿಡಿಬೇಡ. ಯಾವಾಗ ನೀನು ತುಕ್ಕು ಹಿಡಿತೀಯ, ಆಶ್ಚರ್ಯವತ್ತಾಗದೆ ಯಾವುದೋ ಸಣ್ಣ ಜುಜುಬಿ ಏಮ್. ರವಿ ಮಾಡಲಿಲ್ಲ. ಗೋಕಾಕಿನ ಹುಡುಗರು, ಏನು ಗೋಕಾಕ್ ಹುಡುಗ, ಲಂಡನ್ ಹುಡುಗರ 6ನೇ ಕ್ಲಾಸಿನ ಹುಡುಗರಿಗೆ 8ನೇ ಕ್ಲಾಸಿನ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ ಎಕ್ಸಾಮ್ ಮಾಡಿದೆ. ಆಲ್ ಆಫ್ ದೆಮ್ ಗಾಟ್ ಮೋರ್ ದ್ಯಾನ್ 90 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. 6ನೇ ಕ್ಲಾಸಿನ ಹುಡುಗ. ಭಾರತೀಯ ಶಿಕ್ಷಣ ಇಲಾಖೆ, ನೀನು ಏನು ಮಾಡೋಕೆ ಹೊರಟಿದೆಯಾ ನಮ್ಮ ಮಕ್ಕಳಿಗೆ? ಅಮೆರಿಕಾದಲ್ಲಿ ಇಂಗ್ಲೆಂಡಿನ ಮಕ್ಕಳಿದ್ದಾರೆ, ಫ್ರಾನ್ಸ್ ಮಕ್ಕಳಿದ್ದಾರೆ, ಇಟಲಿ ಮಕ್ಕಳಿದ್ದಾರೆ, ರಷ್ಯನ್ ಮಕ್ಕಳಿದ್ದಾರೆ, ಜಪಾನ್ ಮಕ್ಕಳು. ಇವ್ರನ್ನೆಲ್ಲ ಕಟ್ಟಿ ಮೂಲೆಗೆ ಬಿಸಾಕಿ ಭಾರತೀಯರು 10 ರ್ಯಾಂಕಲ್ಲಿ 8 ರ್ಯಾಂಕ್ ತಗೊಳ್ತಾ ಇಲ್ವಾ? ಅದೇ ಭಾರತೀಯ ಮಕ್ಕಳಲ್ಲೂ ಇನ್ನೂ ಕೂಡ ಇರೋದು. ಶಿಕ್ಷಣ ಇಲಾಖೆ, ನೀನು ಏನು ಮಾಡೋಕೆ ಹೊರಟಿದೆಯಾ? ಇವ್ರನ್ನ ಇಟ್ಕೊಂಡು ಅವ್ರನ್ನ ಸಾಯಿಸ್ತಿದೆಯಾ? ಅವ್ರು ಲಿಮಿಟ್ ಮಾಡ್ತಾ ಇದೆಯಾ? ಅವರು ಬೆಳೆಯದಂತೆ ನೋಡ್ಕೊಳ್ತಾ ಇದೆಯಾ? ಅವರು ಬೆಳೆಯೋದಕ್ಕೆ ಅಡ್ಡ ಮಾಡ್ತಾ ಇದೆಯಾ? ದಟ್ ಈಸ್ ವೈ ವಿವೇಕಾನಂದ ಬಿಕಮ್ಸ್ ರೆಲೆವೆಂಟ್, ವಿವೇಕ ಹಂಸ ಬಿಕಮ್ಸ್ ರೆಲೆವೆಂಟ್, ಹಣತೆ ಬಿಕಮ್ಸ್ ರೆಲೆವೆಂಟ್. ಪ್ರತಿ ಕಾಲೇಜಿನ ಪ್ರಾರಂಭದ ಕಾರ್ಯಕ್ರಮ ಇದಾಗಬೇಕು. ಇದನ್ನು ಅರ್ಥ ಮಾಡಿಕೊಂಡು ನಾನು ಈ ವರ್ಷ ಎಕ್ಸಾಮಿನೇಷನ್ ಹೇಗೆ ಮಾಡಬೇಕು ನಾನು ಹೇಳ್ತಾ ಇರ್ತೀನಿ. 9ನೇ ಕ್ಲಾಸ್ನಲ್ಲಿ ಇದ್ದಾಗ 10ನೇ ಕ್ಲಾಸಿನ ಹುಡುಗರು ನೀನು ಪಾಠ ಮಾಡಲಿಲ್ಲ ಅಂದರೆ ನೀನು ಎಂಥ ಸ್ಟೂಡೆಂಟು? ನೀನು 9ನೇ ಕ್ಲಾಸ್ನಲ್ಲಿ ಇದ್ದಾಗ 10ನೇ ಕ್ಲಾಸಿನ ಹುಡುಗರಿಗೆ ಪಾಠ ಮಾಡಲಿಲ್ಲ ಅಂದರೆ ಮಾಡಿ ತೋರಿಸಲ್ಲ? ಹಾಗೆ ಹುಡುಗರು ಟ್ರೈನ್ ಅಪ್ ಮಾಡಲ್ಲ? ಕಳಿಸ್ತೀರ ನಮ್ಮ ಸ್ಕೂಲ್ಗೆ? ನನ್ನದೇ ಆದ ಸಿಸ್ಟಮ್ ಇದೆ. ಇಂಗ್ಲೀಷ್ ಮೀಡಿಯಂ ಅನ್ನುವ ವಿಷ ಮಕ್ಕಳಿಗೆ ತಿನ್ನಿಸಬಾರ್ದು. ಪ್ರಪಂಚದ ಯಾವ ದೇಶದಲ್ಲೂ ಪ್ರಾರಂಭಿಕ ಎಜುಕೇಷನ್ ಮದರ್ ಟಂಗ್ನಲ್ಲಿರೋದು. ಗೋ ಟು ಎನಿ ಕಂಟ್ರಿ, ಪ್ರಾರಂಭದ ಎಜುಕೇಷನ್ ಮದರ್ ಟಂಗ್. ಭಾರತೀಯ ಮೂಢಮತಿ, ಭಾರತೀಯ ಪೆದ್ದ, ಬ್ರೈನ್ಲೆಸ್ ಫೆಲೋ, ಇಲ್ಲಿ ಮಾತ್ರ ಚಿಲ್ಡ್ರನ್ ಆರ್ ಮೇಡ್ ಟು ಲರ್ನ್ ದಿ ಥಿಂಗ್ಸ್ ದಟ್ ದೇ ಡೋಂಟ್ ನೋ ಥ್ರೂ ಎ ಲ್ಯಾಂಗ್ವೇಜ್ ದಟ್ ದೇ ಡೋಂಟ್ ನೋ. ಮೋಸ್ಟ್ ರಿಡಿಕ್ಯುಲಸ್ ಥಿಂಗ್ ಇನ್ ದಿ ಹೋಲ್ ವರ್ಲ್ಡ್. ಮೋಸ್ಟ್ ರಿಡಿಕ್ಯುಲಸ್ ಥಿಂಗ್. ತಲೆ ಇರೋನು ಯಾರು ಮಾಡೋದಿಲ್ಲ ಈ ಕೆಲಸಗಳನ್ನು. ತಲೆ ಇರೋ ವ್ಯಕ್ತಿ ಇದನ್ನು ಯಾರು ಇಂಡಿಯಾಗ ಅದೇನು ಲತ್ತೆ ಹೊಡೆದಿದೆಯೋ, ಅದು ಯಾರೇನು ಶಾಪ ಕೊಟ್ಟಿದ್ದಾರೋ, ಇದು ತಲೆಗಳಿಗೇ ಹೋಗೋದಿಲ್ಲ. ಒಬ್ಬೊಬ್ಬರು ನೋಡಿದ್ರೆ ನನ್ನಿಂದ ಪ್ರಪಂಚ ನಡೀತಾ ಇದೆ. ಏನು ನಡೀತಾ ಇದೆಯೋ ನಿನ್ನಿಂದ ಅವಿವೇಕಿ? ಏನು ನಡೀತಾ ಇದೆ ನಿನ್ನಿಂದ? ನಾರಾಯಣ ಮೂರ್ತಿ ಹೇಳ್ತಾರೆ, ಪರ್ ಕ್ಯಾಪಿಟಾ ಈಗೋ ಈಸ್ ಹೈಯೆಸ್ಟ್ ಇನ್ ಇಂಡಿಯಾ. 80% ಆಫ್ ಇಂಡಿಯನ್ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ಹೇಳಿದ್ಯಾರು? ನಾರಾಯಣ ಮೂರ್ತಿ. 80% ಆಫ್ ಇಂಡಿಯನ್ ಇಂಜಿನಿಯರ್ಸ್. ಮಾರ್ಕಂಡೇಯ ಖಡ್ಜು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳ್ತಾರೆ 80% ಆಫ್ ಇಂಡಿಯನ್ಸ್ ಆರ್ ಇಡಿಯಟ್ಸ್. ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ನನ್ನ ಸ್ನೇಹಿತರು, ಏನು ರೀ ನಿಮ್ಮ ಮಾರ್ಕಂಡೇಯ ಖಡ್ಜು? ಹಂಗೆ, ಸ್ವಾಮೀಜಿ, ಐ ಆಮ್ ವೆರಿ ಸಾರಿ, ಹಿ ಡಿಡ್ ನಾಟ್ ಮೇಕ್ ದ ರೈಟ್ ಸ್ಟೇಟ್ಮೆಂಟ್.
then what is the right statement? What you would have made? I would have said 99.99% of Indians are idiots. ಇದೆಲ್ಲ ನೋಡಿದ್ರೆ ಅನ್ಸಲ್ಲ? The sort of the history book you have got, the sort of the medium that you have adopted, the sort of the input you are putting, the sort of the inspiration you are giving to our students. When a coolie boy is capable of passing IPS, you are making him a conductor. ಎಕ್ಸಾಮ್ನಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡು ನನ್ನ ಜೀವನದಲ್ಲಿ ಭವಿಷ್ಯ ಏನಂತ ಅಳ್ತಾ ಇದ್ದವನು, ಟುಡೇ ಹಿ ಪೇಸ್ ಅನ್ ಇನ್ಕಮ್ ಟ್ಯಾಕ್ಸ್ ಆಫ್ 50 lakhs every year. He has employed 800 people. Your education system has dismissed him, saying you are incapable of pursuing your education. That very man gives India every year 50 lakh rupees. And according to our education system, he is the most uneducated man. Ridiculous, preposterous. ಹಾಗಿರಬಾರ್ದು. ಆದ್ದರಿಂದ ವಿವೇಕಾನಂದ ಇದಕ್ಕೆಲ್ಲ ಪರಿಹಾರ ಏನು ಕಂಡುಹಿಡಿದ್ರು? ರೀಎಜುಕೇಟ್ ದಿ ಎಜುಕೇಟೆಡ್. ದಿ ಸೊಲ್ಯೂಷನ್ ವಿವೇಕಾನಂದ ಗೇವ್ ವಾಸ್ ರೀಎಜುಕೇಟ್ ದಿ ಎಜುಕೇಟೆಡ್. ಪ್ರತಿಯೊಬ್ಬ ಭಾರತೀಯನಿಗೂ ಅವನ ಯೋಗ್ಯತೆಗಳನ್ನು ಹೇಳ್ಕೊಡಿ. ಆತ್ಮಾನಂ ವಿದ್ಧಿ ತ್ವಂ ಬ್ರಹ್ಮಾಸಿ ನ ಸಂಶಯ. ನೀನು ಯಾರಂತ ತಿಳ್ಕೊ. ದಟ್ ಮಸ್ಟ್ ಬಿ ದಿ ಫಸ್ಟ್ ಲೆಸನ್ an Indian boy should clearly understand. The Westerners understood this. Therefore, they took this wisdom all the way from India to Greece. ಅಥೆನ್ಸ್ ಪಕ್ಕದಲ್ಲಿ ಅವರು ಅಕಾಡೆಮಿ ಶುರು ಮಾಡಿದಾಗ, ಯು ನೋ ವಾಟ್ ವಾಸ್ ದಿ ವಾಚ್ ವರ್ಡ್ ಆಫ್ ದಟ್ ಅಕಾಡೆಮಿ? ಮ್ಯಾನ್ ನೋ ದೈ ಸೆಲ್ಫ್. ಡೆಲ್ಫಿ, ಅಥೆನ್ಸ್ ಪಕ್ಕದಲ್ಲಿ ಡೆಲ್ಫಿ ಅಂತ ಬರುತ್ತೆ. ಇವತ್ತು ಯಾವುದೇ ಎಜುಕೇಷನ್ ಕ್ಯಾಂಪಸ್ಗೆ ವೆಸ್ಟಲ್ಲಿ ಡೆಲ್ಫ್ ಅಂತ ಹೆಸರಿಡ್ತಾರೆ. ಆಮ್ಸ್ಟರ್ಡ್ಯಾಮ್ಗೆ ಹೋಗಿದ್ದೆ ನಾನು, ವೀರೇಶ, ಅಂದ್ರೆ ಒಂದು ತಿಂಗಳ ಹಿಂದೆ. ಆಮ್ಸ್ಟರ್ಡ್ಯಾಮ್, ದಿ ಮೋಸ್ಟ್ ಪಾಶ್ ಏರಿಯಾ ಇನ್ ಆಮ್ಸ್ಟರ್ಡ್ಯಾಮ್ ಈಸ್ ಡೆಲ್ಫ್. ಬಿಕಾಸ್ ಅಲ್ಲಿ ಬಹಳ ಜನ ಪ್ರೊಫೆಸರ್ಸ್ ಅವರೆಲ್ಲ ಇರ್ಬೋದು ಅಂತ ಕಾಣುತ್ತೆ ನನಗೆ. ಯೂನಿವರ್ಸಿಟಿ ಪಕ್ಕದಲ್ಲೇ ಇದೆ. ಇಟ್ಸ್ ಸಿನಾನಿಮಸ್ ವಿತ್ ದಿ ಇಂಟೆಲೆಕ್ಚುಯಲ್ ಗ್ಯಾಲಾಕ್ಸಿ ಇನ್ ದಿ ವೆಸ್ಟರ್ನ್ ಕಾಂಟೆಕ್ಸ್ಟ್. ಆ ಡೆಲ್ಫಿಯನ್ ಯೂನಿವರ್ಸಿಟಿ ಅಥವಾ ಅಕಾಡೆಮಿನಲ್ಲಿ ಅವ್ರ ವಾಚ್ ವರ್ಡ್ ಇವತ್ತು ಜ್ಞಾನಗಂಗೋತ್ರಿ ಒಂದು ನ್ಯಾಷನಲ್ ಕಾಲೇಜ್, ಶ್ರದ್ಧಾ ಹಿ ಪರಮಾಗತಿ. ಹಾಗೆ ಡೆಲ್ಫಿಯನ್ ಅಕಾಡೆಮಿಗೆ ಮ್ಯಾನ್ ನೋ ದೈಸ್. ಯಾಕೆ? ನೀನು ಯಾರು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಿನ್ನ ಜೀವನದಲ್ಲಿ ನೀನು ಗುರಿ ಇಟ್ಕೋ. ಬಿಕಾಸ್ ಯುವರ್ ಸೆಲ್ಫ್ ಇಮೇಜ್ ವಿಲ್ ರೆಸ್ಟ್ರಿಕ್ಟ್ ಯುವರ್ ಗ್ರೋತ್. ಸೈಕಾಲಜಿಸ್ಟ್ ಹ್ಯಾಸ್ ಸೆಡ್ ದಟ್. ಹಾರ್ವರ್ಡ್ ಸೈಕಾಲಜಿಸ್ಟ್ ವಿಲಿಯಂ ಜೇಮ್ಸ್ ಆತ ಹೇಳ್ತಾರೆ, ದಿ ಗ್ರೇಟೆಸ್ಟ್ ಇನ್ವೆನ್ಷನ್ ಇನ್ 20th century is that men can change themselves by changing their attitudes. That is the greatest invention in 20th century. And your attitude is your altitude. Attitude towards what? First towards your own self, then towards every challenge you are facing in your life. What is your attitude towards the challenge? I can contain it. I can face it. I can contain the challenge. There is no challenge, remember, that a human cannot contain. There is nothing that man cannot accomplish. What you can conceive, whatever your mind can conceive, you can perceive and you can achieve. Be achievement hungry, be achievement low aim is a crime. It's a suicide. Bill Gates was not a graduate. He was a college dropout. ಎಷ್ಟು ಜನ? ಮೇಡಮ್ ಕ್ಯೂರಿ ಮುಸುರೆ ತಿಕ್ತಾ ಇದ್ದವಳು, 2 Nobel ಪ್ರೈಸ್. ಅವಳಿಗೆ 2 Nobel ಪ್ರೈಸ್, ಗಂಡನಿಗೆ Nobel ಪ್ರೈಸ್, ಮಗಳು ಐರಿನ್ಗೆ Nobel ಪ್ರೈಸ್, ಅಳಿಯನಿಗೆ Nobel ಪ್ರೈಸ್. ಅದು ಮಾರ್ಕೆಟ್ನಲ್ಲಿ ವೀಳ್ಯದೆಲೆ ತಂದಂಗೆ ಅವ್ರಿಗೆ. ಆದರೆ ಪ್ರಾರಂಭ ಆಗಿದ್ದು ಮುಸುರೆ ತಿಕ್ಕೋ ಕೆಲಸ. ಥಾಮಸ್ ಆಲ್ವಾ ಎಡಿಸನ್, ಹೂ ಹ್ಯಾಡ್ ಪೇಟೆಂಟ್ ಫಾರ್ 2000 ಇನ್ವೆನ್ಷನ್ಸ್, ಪೇಟೆಂಟ್. ಟುಡೇ ದ ಮ್ಯಾನ್ ದಟ್ ಪ್ರೊಡ್ಯೂಸ್ಡ್ ದಿಸ್ ಎಲೆಕ್ಟ್ರಿಕ್ ಬಲ್ಬ್ ವೆಂಟ್ ಟು ಸ್ಕೂಲ್ ಓನ್ಲಿ ಫಾರ್ 3 months. What is real education? Going to school, getting good marks. Michael Faraday, the founder of laws of electrolysis, went to school only for 6 months. ಅಬ್ರಹಾಂ ಲಿಂಕನ್ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು. ಏನದ ಆಮೇಲೆ ಇವರೆಲ್ಲ ಹೇಗೆ ಉದ್ಧಾರ ಆದರು? ಚೆನ್ನಾಗಿ ಮಾರಿಸ್ಕೊಂಡವ್ರು ಯಾಕೆ ಉದ್ಧಾರ ಆಗಿಲ್ಲ? ಒಳಗಡೆ ಬೆಂಕಿ ಇಲ್ಲ. ಕೃಷ್ಣ ಯಜುರ್ವೇದ ಆದ್ದರಿಂದ ಹೇಳುತ್ತೆ, ಅಗ್ನಿಮಿಚ್ಛಧ್ವಂ ಭಾರತಃ, ಭಾರತೀಯರೇ ಬೆಂಕಿಯಂತೆ ಇರಿ. ಬೆಂಕಿ ಋಗ್ವೇದದ 1ನೇ ಶ್ಲೋಕ, 4 ವೇದಗಳ 1ನೇ ಶ್ಲೋಕ ಯಾರನ್ನು ಕುರಿತು? ಪ್ರಾರ್ಥನೆ ಯಾರನ್ನು ಕುರಿತಿದೆ ಗೊತ್ತಾ? ಒಳಗಡೆ ಬೆಂಕಿಯನ್ನು ಕುರಿತು. ಅಗ್ನಿಮೇ ಏಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಬೆಂಕಿ ಅಂದರೆ ಒಳಗಡೆ ಕಾಫಿ ಮಾಡೋದಕ್ಕೆ ನಾವು ಹಾಕ್ತೀವಲ್ಲ, ಆ ಬೆಂಕಿ ಅಲ್ಲ. ಇದು ಬೆಂಕಿ, ಒಳಗಡೆಯ ಬೆಂಕಿ, ಇಚ್ಛಾಶಕ್ತಿ. ಅಗ್ನಿ ಇಚ್ಛಾಶಕ್ತಿ, ಇಚ್ಛಾಶಕ್ತಿಯ ಸಂಕೇತವೇ ಅಗ್ನಿ. ಒಳಗಡೆ ಬೆಂಕಿ ಇದೆಯಾ? ವೇದಗಳು, ಉಪನಿಷತ್ತುಗಳು ಇವೆಲ್ಲವೂ ಕೂಡ ಮನುಷ್ಯನ ಉದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ಮಾರ್ಗದರ್ಶಕ ಸೂತ್ರಗಳು.
ಏನೇನೋ ಗೊತ್ತಿಲ್ಲದೆ ಇರೋರು 28 ಯಾವುದನ್ನು ಕರೆಕ್ಟಾಗಿ ತಿಳ್ಕೊಳ್ಬೇಕು. ಪ್ಲೀಸ್ ಟೇಕ್ ರೆಸಾರ್ಟ್ ಟು ವಿವೇಕಾನಂದಾಸ್ ವರ್ಕ್ಸ್ ಆ್ಯಂಡ್ ಸ್ವಾಮಿ ರಂಗನಾಥಾನಂದಜೀಸ್ ವರ್ಕ್ಸ್ ಆ್ಯಂಡ್ ರಾಮಕೃಷ್ಣಾಶ್ರಮ ಲಿಟ್ರೇಚರ್. ಮತ್ತು ಯಾರದನ್ನಾದರೂ ನೀವು ಕೇಳೋಕ್ಕೆ ಹೋದರೆ ಈದರ್ ಯು ಆರ್ ಮಿಸ್ಗೈಡೆಡ್ ಆರ್ ಯು ಆರ್ ಗಿವನ್ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್. ಆದ್ದರಿಂದ ಪ್ರೀತಿಯ ಬಂಧುಗಳೇ, ಬಹಳ ಒಳ್ಳೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನೀವು ಯಾರೂ ಸಾಮಾನ್ಯರಲ್ಲ. ಎಕ್ಸಾಮಿನೇಷನ್ ಕಾಪಿ ಹೊಡೆದು ಸಿಕ್ಕಾಕೊಂಡವನು ಇವತ್ತು ಹೀ ಈಸ್ ಎ ಡೋಯನ್ ಆಫ್ ಸಮ್ ಇಂಡಸ್ಟ್ರಿ. ಕೂಲಿ ಕೆಲಸ, ಕಂಡಕ್ಟರ್ ಕೆಲಸಕ್ಕೆ ಹೋಗ್ತಾ ಇದ್ದವನು ಹೀ ಈಸ್ ಎ ವೆರಿ ರೆಪ್ಯೂಟೆಡ್ IPS ಆಫೀಸರ್. ಸ್ವಾಮೀಜಿ ಒಂದು 15,000 ರೂಪಾಯಿಗೆಲ್ಲ ಒಂದು ನೌಕರಿ ಕೊಡಿಸ್ರಿ, MA ಇಂಗ್ಲೀಷ್ ಆಗಿದೆ ನನಗೆ ಅಂತ ನನ್ನ ಹತ್ರ ಬಂದ ಹುಡುಗನಿಗೆ ದಡ್ಡ, ಹಾರ್ವರ್ಡಲ್ಲೂ ಆಕ್ಸ್ಫರ್ಡಲ್ಲಿ ಹೋಗಿ PhD ಮಾಡೋ ಅಂತ ಹೇಳಿದೆ. ಕಿವಿ ಹಿಂಡಿದೆ ಇವರೆಲ್ಲ ಹುಡುಗರಿಗೆಲ್ಲ ಹೇಳ್ತಾ ಇದ್ದಂಗೆ. ಅವನಿಗೂ ಹೇಳಿದೆ, ಯು ನೋ ವಾಟ್ ಈಸ್ ಹಿ ಟುಡೇ? ಹಿ ಹ್ಯಾಸ್ ಬೀನ್ ಸೆಲೆಕ್ಟೆಡ್ ಫಾರ್ PhD ಇನ್ ಹಾರ್ವರ್ಡ್, ಬೋತ್ ಇನ್ ಹಾರ್ವರ್ಡ್ ಅಂಡ್ ಆಕ್ಸ್ಫರ್ಡ್. ಬಿಜಾಪುರದ ಹುಡುಗ, ಉತ್ತರ ಕರ್ನಾಟಕದಲ್ಲೇ ಹಾರ್ವರ್ಡಲ್ಲಿ PhD, ದಡು ರೋಡ್ಸ್ ಸ್ಕಾಲರ್ಶಿಪ್ $50,000 per year ಸ್ಕಾಲರ್ಶಿಪ್ ತೊಗೊಂಡು ಹೋಗ್ತಾ ಇದ್ದಾನೆ. ಇಡೀ ನಾರ್ತ್ ಕರ್ನಾಟಕದಲ್ಲಿ ಹಾರ್ವರ್ಡಲ್ಲಿ PhD ಸೀಟ್ ತೊಗೊಂಡು ಮೊದಲನೇ ಅವನು. ಯಾಕೆ ಗೊತ್ತಾ? ವಿವೇಕಾನಂದರ ಪುಟ್ಟ ಪುಸ್ತಕ ಕಾಲ್ ಟು ದ ನೇಷನ್, ವಿವೇಕಾನಂದ ಅಂಡ್ ಹಿಸ್ ಕಾಲ್ ಟು ದ ನೇಷನ್ ಓದಿಸದೆ ಸ್ವಲ್ಪ ಆವಾಗ ಕಿವಿ ಹಿಂಡಿ ಪೆದ್ದ. ಲೋ ಏಮ್ ಇಸ್ ಎ ಕ್ರೈಮ್, ಏಮ್ ಅಟ್ ದಿ ಹೈಯೆಸ್ಟ್, ಏಮ್ ಅಟ್ ದಿ ಸನ್, ಈವನ್ ಇಫ್ ಯು ಫೇಲ್ ಯು ವಿಲ್ ಬಿಕಮ್ ಎ ಸ್ಟಾರ್. ಏಮ್ ಅಟ್ ದಿ ಸನ್. ಈ ಮಾತುಗಳು ಇವತ್ತು ನಮ್ಗೆ ಬೇಕಾಗಿರೋದು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವಿವೇಕಾನಂದ ಹೇಳ್ತಾರೆ, ಬುದ್ಧಿಶಾಲಿಯು ಶಕ್ತಿಶಾಲಿಯೂ ಆದ ದುಷ್ಟನಿಗಾದರೂ ಭವಿಷ್ಯ ಇದೆ. ಬುದ್ಧಿನೂ ಇಲ್ಲ, ಶಕ್ತಿಯೂ ಇಲ್ಲ, ಬಹಳ ಒಳ್ಳೆಯವನು, ಅವನಿಗೆ ಯಾವ ಭವಿಷ್ಯವೂ ಇಲ್ಲ. ಒಂದು ಪುಟ್ಟ ಘಟನೆ ಹೇಳಿ ನನ್ನ ಮಾತು ಮುಗಿಸ್ಬಿಡ್ತೀನಿ. 20 ವರ್ಷಗಳ ಹಿಂದೆ ನರಗುಂದದ ಒಂದು ಡಿಗ್ರಿ ಕಾಲೇಜಿನಲ್ಲಿ ಉಪನ್ಯಾಸಕ್ಕೆ ಹೋಗಿದ್ದೆ. ಉಪನ್ಯಾಸ ಮಾಡ್ತಾ ಮಕ್ಕಳಿಗೆ ಹೇಳಿದೆ, ಮಕ್ಕಳೇ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಬುದ್ಧಿಶಾಲಿಯು ಶಕ್ತಿಶಾಲಿಯೂ ಆದ ದುಷ್ಟನಾದರೂ ಆಗು, ಆದರೆ ಬುದ್ಧಿ ಇಲ್ಲ, ಶಕ್ತಿ ಇಲ್ಲದ ಒಳ್ಳೆಯವನಿಗೂ ಭವಿಷ್ಯ ಇಲ್ಲ ಅಂತ ವಿವೇಕಾನಂದರು ಹೇಳಿದ್ದಾರೆ. ಆದ್ದರಿಂದ ಶಕ್ತಿಯನ್ನು ವ್ಯಕ್ತಗೊಳಿಸಿ, ದುಷ್ಟನಾದರೂ ಚಿಂತೆ ಇಲ್ಲ, ಶಕ್ತಿಯನ್ನು ವ್ಯಕ್ತಗೊಳಿಸಿ. ಈ ಮಾತುಗಳು ಹೇಳ್ತಾ ಇದ್ದಾಗ ಪಕ್ಕದಲ್ಲಿದ್ದಂಥ ಪ್ರಿನ್ಸಿಪಾಲ್ ನನ್ನ ಕಡೆ ಹೀಗೇ ನೋಡ್ತಿದ್ರು. ಈಗಲೇ ನಮ್ಮ ಹುಡುಗರು ಮಿನಿ ವೀರಪ್ಪನಗಳು, ಸ್ವಾಮಿಗಳು ಬೇರೆ. ಅವಾಗ ವೀರಪ್ಪನ ಬದುಕಿದ್ದ, ಸ್ವಾಮಿಗಳು ಬೇರೆ. ನಾನು ಹೇಳಿದೆ, ಒಂದು ವೇಳೆ ವೀರಪ್ಪನ್ ಬದುಕಿದ್ದಿದ್ರೆ ವಿವೇಕಾನಂದರು ಬದುಕಿದ್ದಿದ್ರೆ ವೀರಪ್ಪನಿಗೆ 2 ಭಾರತ ರತ್ನ ಕೊಡ್ತಿದ್ರು ಅಂತ ಹೇಳಿಬಿಟ್ಟಿದ್ದೆ ನಾನು. ಆದ್ದರಿಂದ ದುಷ್ಟನಾದರೂ ಚಿಂತೆ ಇಲ್ಲ, ಬುದ್ಧಿಶಾಲಿಯೂ ಶಕ್ತಿಶಾಲಿಯೂ ಆಗು ಅಂತ ಹೇಳಿದ್ದೆ. ಅದು ಪ್ರಿನ್ಸಿಪಾಲ್ ನನ್ನ ಕಡೆಗೆ, ಈಗಲೇ ನಮ್ಮ ಹುಡುಗರು ಮಿನಿ ವೀರಪ್ಪನಗಳು, ಸ್ವಾಮಿಗಳು ಬೇರೆ ಹೇಳಿಬಿಟ್ಟಿದ್ದಾರೆ, ನಾಳೆಯಿಂದ ರಿಯಲ್ ವೀರಪ್ಪನಗಳೇ ಆಗಿಬಿಡ್ತಾರಲ್ಲ, ಹೋಗಿ ಎಂಥ ಸ್ವಾಮಿಗಳನ್ನು ಕರೆಸಿದೆ ನಾನು ಉಪನ್ಯಾಸಕ್ಕೆ ಅಂತ ಅಂದ್ಕೊಂಡ್ರೇನೋ. ನಾನು ನೋಡಿದ ರೀತಿ ಆಗಿತ್ತು. ಮಕ್ಕಳು ಮಾತ್ರ ಜೋರಾಗಿ ಕ್ಲಾಪ್ ಹೊಡೆದ್ರು. ಅವ್ರಿಗದೆಲ್ಲ ಭಾಳ ಇಷ್ಟ ಆಗುತ್ತೆ. ಸಪ್ಪೆತನ ಮಕ್ಕಳಿಗೆ ಇಷ್ಟ ಆಗಲ್ಲ, ಆದ್ದರಿಂದ ಜೋರಾಗಿ ಕ್ಲಾಪ್ ಹೊಡೆದ್ರು. ಅವರೆಲ್ಲ ಯಂಗಲ್ವಾ, ಹೆಂಗೆಂಗೋ ಇದ್ದವ್ರೇನಲ್ಲ ಅಂತ ಕಾಣುತ್ತೆ. ಹೆಂಗಿದ್ದವರು ಚೆನ್ನಾಗಿ ಕ್ಲಾಪ್ ಹೊಡೆದ್ರು. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನನಗೆ ಅನಿಸ್ತು. ಆವಾಗ ನಾನು ಹೇಳಿದೆ, ನೋಡಿ, ಈಗ ಈ ವೀರಪ್ಪನ ಬದುಕಿದಾನಲ್ಲ, ಇವನನ್ನು ಜೀವ ಸಮೇತ ಹಿಡೀರಿ, ಅವನನ್ನು ಮಿಲಿಟ್ರಿ ಆಫೀಸರ್ ಮಾಡಿ ಕಾಶ್ಮೀರಕ್ಕೆ ಕಳಿಸಿ, 1 ತಿಂಗಳಲ್ಲಿ ಕಾಶ್ಮೀರ ಟೆರರಿಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಇವಾಗ ನೀವು ಏನು ಕ್ಲಾಪ್ ಮಾಡಿದಿರಿ, ಇದರ 4 ಪಟ್ಟು ಜೋರಾಗಿ ಅಲ್ಲಿ ಕ್ಲಾಪ್ ಮಾಡಿದ್ರು. ಪ್ರಿನ್ಸಿಪಾಲ್ರು ಕ್ಲಾಪ್ ಮಾಡಿಬಿಟ್ರು. ಇದರ ಅರ್ಥ ಏನು? ಮೊದಲು ಶಕ್ತಿ ಅದು ಪಾಸಿಟಿವ್ ನೆಗೆಟಿವ್ ಆಮೇಲೆ ನೋಡ್ಕೊಳ್ಳೋಣ. ವಿವೇಕಾನಂದರ ಮಾತುಗಳಿವೆಲ್ಲ. ನನ್ನದು ಒಂದು ವಾಕ್ಯ ಇಲ್ಲ, ನಾನು ಮಾತನಾಡಿರೋ ಮಾತುಗಳದ್ದು ಒಂದು ವಾಕ್ಯ ಇಲ್ಲ. ಸಪ್ಪೆತನ ಬೇಡ. ಸಪ್ಪೆತನಕ್ಕಿಂತಲೂ ವಿವೇಕಾನಂದ ಪ್ರಕಾರ ಏನು ಗೊತ್ತಾ? ಮಹಾಪಾಪ ಯಾವುದು ಅಂದರೆ ನಾನು ಕೈಲಾಗದವನು ಅಂತ ಭಾವಿಸುವುದಕ್ಕಿಂತಲೂ ದೊಡ್ಡ ಪಾಪ ಯಾವುದೂ ಇಲ್ಲ. ಕಳ್ಳತನ ಮಾಡೋದು ಪಾಪ, ಮೋಸ ಮಾಡೋದು ಪಾಪ, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಪಾಪ, ಇನ್ನೇನೇನೋ ಇದೆ, ಅದೆಲ್ಲ ಪಾಪಗಳೇ. ಆದರೆ ಸಣ್ಣ ಪುಟ್ಟ ಪಾಪಗಳು. ಆದರೆ ಮಹಾಪಾಪ ಇದೆ, ದೇವರು ಕೂಡ ಕ್ಷಮಿಸೋದಿಲ್ಲ ಆ ಪಾಪವನ್ನು. ಯಾವುದು ಆ ಪಾಪ ಅಂದರೆ ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ರಾಗ ಎಳೆಯೋದು. ಇದಕ್ಕಿಂತಲೂ ದೊಡ್ಡ ಪಾಪ ಯಾವುದೂ ಇಲ್ಲ. ಸ್ವಾಮೀಜಿ ಹೇಳ್ತಾರೆ, ನೆವರ್ ಸೇ ನೋ, ನೆವರ್ ಸೇ ಐ ಕೆನಾಟ್. ದಟ್ ಈಸ್ ದ ಗ್ರೇಟೆಸ್ಟ್ ಹೆರೆಸಿ ಟು ಥಿಂಕ್ ಸೊ. ಇಫ್ ದೆರ್ ಈಸ್ ಎನಿ ಸಿನ್ ಇನ್ ದಿಸ್ ವರ್ಲ್ಡ್, ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ವೀಕ್. ದಿಸ್ ಈಸ್ ದಿ ಓನ್ಲಿ ಸಿನ್ ಟು ಥಿಂಕ್ ದಟ್ ಯು ಆರ್ ವೀಕ್. ಯಾಕೆ? No sciences, no scriptures, no books can ever imagine the glory of the self that appears as man.
ಮನುಷ್ಯನೇ ನಿನ್ನ ಶಕ್ತಿ ಎಷ್ಟು ಅಂತ ವರ್ಣನೆ ಮಾಡೋದಿರಲಿ, ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಯಾವ ಸೈನ್ಸ್ಗೂ ಆಗಲ್ಲ, ಯಾವ ಧರ್ಮಕ್ಕೂ ಆಗಲ್ಲ, ಯಾವ ಕವಿಗೂ ಆಗಲ್ಲ. ಅಷ್ಟು ಶಕ್ತಿ ಸಾಮರ್ಥ್ಯಗಳು ನಿನ್ನ ಒಳಗಡೆ ಇದೆ. ನನ್ನ ಕೈನಲ್ಲಿ ಏನಾಗುತ್ತೆ ಅಂತ ಅಂತೀಯಲ್ಲ, ನಿನಗೆ ಭವಿಷ್ಯ ಇದೆಯಾ? ಯಾರಾದರೂ ನಿನ್ನ ಉದ್ಧಾರ ಮಾಡ್ತಾರ? ಯಾರಾದರೂ ಕಾಪಾಡ್ತಾರ? ವಿಶ್ವಾಮಿತ್ರನಿಗಿಂತಲೂ ದುಷ್ಟ ಯಾರೂ ಇಲ್ಲ, ವಾಲ್ಮೀಕಿಗಿಂತಲೂ ದೊಡ್ಡ ದುಷ್ಟ ಯಾರೂ ಇಲ್ಲ. ಕೊನೆಗೇನಾದರೂ ಸೇಂಟ್ ಪಾಲ್ ಅಂತ ಬರ್ತಾನೆ, ಕ್ರಿಶ್ಚಿಯನ್ ಮೈಥಾಲಜಿ ಹಿಸ್ಟ್ರಿ, ಬೈಬ್ಲಿಕಲ್ ಹಿಸ್ಟ್ರಿ. ಸೇಂಟ್ ಪಾಲ್, ಅವನಿಗಿಂತಲೂ ದುಷ್ಟ ಯಾರೂ ಇರಲಿಲ್ಲ. ಮುಂದೆ ಎಂಥ ಸೈಂಟ್ ಅದ? ದುಷ್ಟನಿಗೆ ಭವಿಷ್ಯ ಇದೆ, ನಿರುಪಯೋಗಿ ಸಪ್ಪೆ ಮುಖದವನಿಗೆ ಯಾವ ಭವಿಷ್ಯವೇ? ಪ್ರೀತಿಯ ಮಕ್ಕಳೇ, ಈ ವಿಷಯಗಳನ್ನು ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ, ದೊಡ್ಡ ಗುರಿ ಇಟ್ಕೊಳ್ಳಿ. ಒಂದೆರಡು ಸ್ಟೆಪ್ ಏನಾದರೂ ಹೋಲಿಕೆ ಆಗಲಿಲ್ಲ, ಚಿಂತೆ ಇಲ್ಲ. ಆ ಗುರಿಯನ್ನು ಮುಟ್ಟುವಾಗ ದಾರಿಯಲ್ಲೇ ಏನೇನೋ ಅದ್ಭುತಗಳು ನಿಮ್ಮದಾಗುತ್ತವೆ. ಏಮ್ ಅಟ್ ದಿ ಸನ್, ಈವನ್ ಇಫ್ ಯು ಫೇಲ್, ಯು ವಿಲ್ ಬಿಕಮ್ ಎ ಸ್ಟಾರ್ which you need not regret at all at any time. Thank you. Wish you all the best.